सर्वसिद्धं तपस्सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरम् ಸಿದ್ಧಾಂತ ತತ್ವವನ್ನು ಆಧ್ಯಾಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿಯಿಲ್ಲ ಬದ್ಧನಿಗೆ ಬುದ್ಧಿ ಕೊಡುತ್ತೇನೆ. ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಜಗದ್ಗುರು ಜಗದ್ವಂದ್ಯ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸಿದ್ಧಾರೂಢರ ಶ್ರೀಚರಣರ ಅನಂತ ಭಕ್ತಿಯ ನಾಮವನ್ನು ಸಮರ್ಪಿಸಿ ಸಿದ್ಧರ ತತ್ಸ್ವರೂಪರು ಮಹಾಮೌನ ಯೋಗಿ ಹಿತಪ್ರಜ್ಞೆ ಗುರುನಾಥಾರೂಢರ ತತ್ವಗತಿಗೆ ಅನಂತ ಭಕ್ತಿಯ ನಾಮಗಳನ್ನು ಸಮರ್ಪಿಸಿ ಶ್ರೀಮ ನಿಜಗುಣ ಶಿವಯೋಗಿಗಳ ವಿರಚಿತವಾದಂಥ ಸಿದ್ಧಾಂತ ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ನಮ್ಮೆಲ್ಲರಿಗೆ ಮಹದುಪಕಾರವನ್ನು ಮಾಡಿದ ಆರೂಢ ಜ್ಯೋತಿ ಶಿವಪುತ್ರಪ್ಪಂಗಳ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ನಾಮಗಳನ್ನು ಸಮರ್ಪಿಸಿ ಇನ್ನು ಆರಾಧ್ಯ ಗುರುದೇವರನ್ನು ಹೃದಯ ಪದ್ಮಗಳಲ್ಲಿ ಧ್ಯಾನಿಸಿಕೊಂಡು ಈ 18ನೇ ವರ್ಷದ ವೇದಾಂತ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಲೇಬೇಕೆಂಬ ಸದಿಚ್ಛೆಯಿಂದ ಆಗಮಿಸಿದ ತಮ್ಮೆಲ್ಲರ ಪವಿತ್ರವಾದ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳತಕ್ಕಂಥ ಪರಶಿವ ಪರಮಾತ್ಮನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಈ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಶಿವಪುತ್ರ ವಿಜಯ ಅನ್ನುವ ಗ್ರಂಥದಲ್ಲಿ ಶಿಷ್ಯರಾದ ಶಿವಪುತ್ರ ಮಹಾಸ್ವಾಮಿಗಳಿಗೆ ಸದ್ಗುರುವಾದ ಸಿದ್ಧಾರೂಢರು ಉಪದೇಶವನ್ನು ಮಾಡ್ಯಾರ ಅಂತ ತಿಳ್ಕೊಂಡು ಕಲ್ಪನವನ್ನು ಮಾಡಿ ಗುರು ಶಿಷ್ಯರ ಸಂಭಾಷಣೆ ಯಾವ ರೀತಿ ನಡೀತದ ಅನ್ನುವ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಹೊಂದಿದ್ದಾರೆ. ಈ ಗ್ರಂಥದಲ್ಲಿ 5ನೇ ಅಧ್ಯಾಯದೊಳಗೆ 20ನೇ ಶ್ಲೋಕವನ್ನು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಶ್ರುತಿಯನ್ನೇ ಸ್ಮರಿಸಿ ಕೇಳದ ಅತಿಶಯದ ಋಷಿವಾಕ್ಯ ಸ್ಮೃತಿಯನಿಸಿ ಲೋಕದೊಳು ಸೇವೆ ಗಳಿಸಲ ಶ್ರುತಿ ಪ್ರಮಾಣ ವಕೀಲಕ್ಕೆ. ಎಲ್ಲರಿಗೂ ಕೂಡ ಯಾವುದು ಪ್ರಮಾಣ ಅದ ಅಂದರೆ ಶ್ರುತಿ ಪ್ರಮಾಣ ವಕೀಲಕ್ಕೆ. ಇದು ಮಾಡಬೇಕು ಮಾಡಬಾರ್ದು ಅಂತಂದು ನಾವು ನಿರ್ಣಯ ಹೆಂಗೆ ಮಾಡಬೇಕು ಅಂದರೆ ಶ್ರುತಿನೇ ಅದಕ್ಕೆ ನಿರ್ಣಯ ಕೊಡ್ತದೆ. ಅದು ಶ್ರುತಿ ಅಂದರೆ ಉಪನಿಷತ್ತುಗಳು, ಉಪನಿಷತ್ತನೇ ಇಲ್ಲಿ ಶ್ರುತಿ ಅದು. ಆ ಶ್ರುತಿಯನ್ನೇ ಸ್ಮರಿಸಿ ಕೇಳದ ಅತಿಶಯದ ಋಷಿವಾಗಿ ನಾವಿಲ್ಲಿ ಉಪನಿಷತ್ತು ನಡೆಸ್ತಾ ಇಲ್ಲ. ಉಪನಿಷತ್ತು ನಡೆಸಕ್ಕೆ ಇಲ್ಲವೇ ಬೆಳಗ್ಗೆ ವಿಚಾರ ಸಾಗರ, ಆನಂತರ ವಿವೇಕ ಚಿಂತಾಮಣಿ ಹೇಳ್ತಾರೆ, ವಿಚಾರ ಚಂದ್ರೋದಯ ಹೇಳ್ತಾರೆ, ಈಗ ಶಿವಪುತ್ರ ವಿಜಯ ಅಂತ ಈ ಗ್ರಂಥವನ್ನು ಹೇಳ್ತಾರೆ. ಯಾವ ಕೂಡ ಉಪನಿಷತ್ತಲ್ಲ. ಏನು ಉಪನಿಷತ್ ಅಲ್ಲ. ಆದರೂ ಕೂಡ ಈ ಎಲ್ಲ ಗ್ರಂಥಗಳು ಶ್ರುತೇ ಪ್ರಮಾಣ ವಕೀಲರಿಗೆ ಅಂದ್ರೆ ಶ್ರುತಿನೇ ಪ್ರಮಾಣ ಮುಖ್ಯವಾಗಿ ಅಂತ ಹೇಳಿದರು. ಆದರೆ ಇಲ್ಲಿ ಯಾವ ಉಪನಿಷತ್ತು ಕೂಡ ನಾವು ನಡೆಸ್ತಾ ಇಲ್ಲ.
ಆದರೂ ಕೂಡ ಶ್ರುತಿಯನ್ನು ಸ್ಮರಿಸಿ ಬೇಡದ ಅತಿಶಯದ ಋಷ್ಯವಾಕ್ಯಗಳು. ಏನು ಎಲ್ಲ ಗ್ರಂಥಗಳು ಏನದಾವಲ್ಲ ಶ್ರುತಿ ವಿರಹಿತವಾದದ್ದಲ್ಲ. ಶ್ರುತಿಯನ್ನು ಉಪನಿಷತ್ತುಗಳಲ್ಲಿ ಏನು ಹೇಳ್ಯಾವು ಅದೇ ಮಾತನ್ನ ಇವರು ತಮ್ಮ ಅನುಭವಕ್ಕೆ ತಂದುಕೊಂಡು ನಮಗೆ ಸರಳ ಆಗುವ ರೀತಿ ಒಳಗೆ ತಮ್ಮದೇ ಅನುಭವವನ್ನು ಬೆರೆಸಿ ಉಪದೇಶವನ್ನು ಮಾಡಿದ್ದಾರೆ. ಅದಕ್ಕೇನಂದ್ರೆ ಸ್ಮೃತಿ ಗ್ರಂಥಗಳು ಅಂತ ಕರಿತಾರೆ. ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಅದರ ತಾತ್ಪರ್ಯ ಅರ್ಥವನ್ನು ಸರಳವಾಗಿ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಏನು ಮಹಾತ್ಮರ ಗ್ರಂಥಗಳನ್ನು ಬರೆದಿದ್ದಾರೆ ಇವಕ್ಕೆ ಸ್ಮೃತಿ ಗ್ರಂಥಗಳು ಅಂತ ಕರೀತಾರೆ. ಭಗವದ್ಗೀತಾದಿಗಳು ಸ್ಮೃತಿ ಗ್ರಂಥ. ಅಂದರೆ ಸ್ಮೃತಿಯನ್ನೇ ಸ್ಮರಿಸಿ ಬೇಡದ ಅತಿಶಯದ ಋಷಿವಾಕ್ಯ. ಸ್ಮೃತಿ ಅನಿಸಿ ಲೋಕದೊಳು ಸೇವೆವೆನಿಸಲ, ತ್ಯಾಗ ಮಾಡೋದಲ್ಲ, ಸ್ವೀಕಾರ ಸೇವೆವೆನಿಸಲ. ಇವುಗಳಿಗೆ ಹೆಂಗೆ ಉಪನಿಷತ್ತುಗಳಿಂದ ಏನು ಜ್ಞಾನ ಆಗ್ತದ, ತತ್ವದ ಜ್ಞಾನ ಆಗ್ತದ, ಅಂದರೆ ಈ ಗ್ರಂಥಗಳಿಂದನೂ ಕೂಡ ತತ್ವ ಜ್ಞಾನ ಆಗುತ್ತದೆ. ಸೇವೆವೆನಿಸಲ ಶ್ರುತಿಯ ಪ್ರಮಾಣ ಅತಿವಾಕ್ಯನಾಗ ಇದರೊಳಗೆ ಉಪನಿಷತ್ ಪ್ರಮಾಣವನ್ನು ಕೊಟ್ಟು ಹೇಳ್ತಾ ಇದ್ದ. ಏನು ತಂದೆ ಉದ್ಧಾಲಕನು ತನ್ನಯ ಕಂದನಿಗೆ ಸೊಗತಾದಿ ಭೇದಗಳು ಒಂದುವಿಲ್ಲದ ಪರಮನೆ ಮೊದಲಿದ್ದನೆಂದೆನುತ ಇಂದು ನೋಡಿ ತೋರ್ಪದೆಲ್ಲವ ಒಂದೆಯ ಪರ ವಸ್ತುವೆನ್ನುತ್ತ ಅಂದು ಚಾಂದೋಗ್ಯದಲ್ಲಿ ನಿಜ ಗುಣರು ಅರುಹಿದ ಅಂದದಲ್ಲಿ. ಬಹಳ ಸುಂದರವಾಗಿ ಹೇಳ್ತಾರೆ. ಅಂದು ಚಾಂದೋಗ್ಯದಲ್ಲಿ, ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅದರ ಕೇಳಿದ ಶ್ರುತಿಯನ್ನು ಸ್ಮರಿಸಿ ಕೇಳಿದ ಋಷಿವಾಕ್ಯ. ಚಾಂದೋಗ್ಯ ಉಪನಿಷತ್ತು ಶ್ರುತಿಯಲ್ಲಿ ಅದರದ್ದೇ ಒಂದು ಉದಾಹರಣೆ ತಗೊಂಡ್ಕೊಂಡು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಏನು ಹೇಳಿದ್ದಾರೆ? ಏನು ಉದ್ಧಾಲಕ ಮಹರ್ಷಿಗಳು ತನ್ನ ಪುತ್ರನಾದಂಥ ಶ್ವೇತಕೇತುವನ್ನು ಕುರಿತು ಏನು ಉಪದೇಶವನ್ನು ಮಾಡಿದ್ದಾರೆ. ಏನು ಉಪದೇಶ ಮಾಡಿದ್ದಾರೆ? ತಂದೆ ಉದ್ಧಾಲಕನು ತನ್ನಯ ಕಂದನಿಗೆ, ಅಂದ್ರೆ ತನ್ನ ಶಿಷ್ಯ ಅಂತ ತಿಳ್ಕೊರಿ, ಮಗನಂತ ತಿಳ್ಕೊರಿ, ತಂದೆ ಅಂತ ಕಂದನಿಗೆ ಸೊಗತಾದಿ ಭೇದಗಳು ಒಂದುವಿಲ್ಲದ ಪರಮನೇ ಎಂದೆನ್ನುತ್ತಾ. ಅಂದ್ರೆ ಮೊದಲಂದ್ರೆ ಸೃಷ್ಟಿಯ ಪೂರ್ವದಲ್ಲಿ, ಮೊದಲು ಶಬ್ದಕ್ಕೆ ಸೃಷ್ಟಿಯ ಪೂರ್ವದಲ್ಲಿ. ಈ ಸೃಷ್ಟಿ ಆಗೋದಕ್ಕಿಂತಲೂ ಮೊದಲು ಏನಿತ್ತು? ಸ್ವಗತ, ಸಜಾತಿಯ, ವಿಜಾತಿಯ, ಸ್ವಗತ ಭೇದರಹಿತವಾದಂಥ ಪರಮನೇ ಮೊದಲಿದ್ದನೆಂದೆನ್ನುತ್ತಾ. ಸ್ವಗತ ಸಜಾತಿ ವಿಜಾತಿಯ ಭೇದರಹಿತವಾದಂಥ ಪರಮಾತ್ಮನೇ ಇದ್ದ. ಸೃಷ್ಟಿಗಿಂತಲೂ ಪೂರ್ವದಾಗ ಪರಬ್ರಹ್ಮ ಇದ್ದ. ಅದಕ್ಕೆ ಹೇಳಿದರು, ತರುವಿಗೆ ಶಾಖಾದಿ ಸ್ವಗತ ಭೇದವದನ್ನ ತರುವೆ, ಸಜಾತಿಯ ಭೇದವು ಗಿರಿಮುಖ್ಯವಾಗುವುದು, ವಿಜಾತಿಯ ಭೇದವು ಈ ಪರಿ ಭೇದವಿಲ್ಲವ ಆ ಪರದೋಳ್ ಎಂದು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಮಾತಾಡಿದ್ದಾರೆ. ಅದು ಉದಾಹರಣೆ ಕೊಡ್ತಾರೆ ಅವರು. ಒಂದು ಲೌಕಿಕವಾದಂಥ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಏನು? ತರುವಿಗೆ ಶಾಖಾದಿ ಸ್ವಗತ ಭೇದವು. ಸ್ವಗತ ಭೇದ ಅಂತ ಇದಕ್ಕಂತಾರೆ ಉದಾಹರಣೆ ಒಂದು ಗಿಡ ಕೊಟ್ಟಿದ್ದಾರೆ. ತರುವಿಗೆ ಗಿಡದಲ್ಲಿ ಏನದ ಶಾಖಾದಿ, ಶಾಖ ಅಂದ್ರೆ ಟೊಂಗೆಗಳು, ಎಲೆಗಳು, ಹೂವು, ಕಾಯಿ, ಹಣ್ಣುಗಳೇನದು ಇವೆಲ್ಲ ಏನದವು ಸ್ವಗತ ಭೇದ. ಸ್ವಗತ ಭೇದ ಅಂದ್ರೆ ಏನು? ಈಗ ಟೊಂಗೆ ಅಂದ್ರೆ ಎಲೆಗಳ, ಹೌದಲ್ಲ? ಟೊಂಗೆ ಅಂದ್ರೆ ಎಲೆ, ಟೊಂಗೆ ಅಂದ್ರೆ ಎಲೆ, ಎಲೆ ಅಂದ್ರೆ ಹೂವನು, ಎಲೆ ಅಂದ್ರೆ ಹೂವಲ್ಲ, ಹೂವು ಅಂದ್ರೆ ಕಾಯಿಯನ್ನು ಅಲ್ಲವೇ ಅಲ್ಲ. ಒಂದಕ್ಕೊಂದು ಭೇದ, ಪರಸ್ಪರ ಭೇದ. ಒಂದೇ ಗಿಡದೊಳಗ ಟೊಂಗಿ ಅಂದ್ರೆ ಹೂವು ಅಲ್ಲ, ಹೂವು ಅಂದ್ರೆ ಕಾಯಿ ಅಲ್ಲ, ಕಾಯಿ ಅಂದ್ರೆ ಎಲೆಗಳಲ್ಲ. ಈ ರೀತಿಯ ಏನದಲ್ಲ, ಇದಕ್ಕೆ ಸ್ವಗತ ಭೇದ, ತನ್ನಲ್ಲಿ ಇರ್ತಕ್ಕಂಥ ಭೇದ ಸ್ವಗತ ಭೇದವು. ಈ ಸ್ವಗತ ಭೇದವು ಆ ಪರಬ್ರಹ್ಮನಲ್ಲಿ ಇಲ್ಲವೇ ಇಲ್ಲ. ಯಾಕ ಇಲ್ಲ? ನಿರವಯವನಾಗಿರುವುದರಿಂದ ಹೇಳಿ ನಾನು ನಿರವಯವ, ಅವಯವ ರಹಿತ ಇದೆ. ನಿರವಯವವಾಗಿ ಪರಬ್ರಹ್ಮ ನಿರವಯವನಾಗಿರುವುದರಿಂದ ಅಲ್ಲಿ ಸ್ವಗತ ಭೇದಗಳು ಇಲ್ಲವೇ ಇಲ್ಲ. ತರುವಿಗೆ ಅನ್ಯ ತರುವೆ ಸಜಾತಿಯ ಭೇದವು. ಒಂದು ಗಿಡ ಅನ್ನೋದು ಒಂದು ಬೇವಿನ ಗಿಡ ಅನ್ನೋದು ತಿಳ್ಕೊಳ್ಳಿ. ಆ ಬೇವಿನ ಗಿಡಕ್ಕೂ ಮಾವಿನ ಗಿಡಕ್ಕೂ ಯಾವ ಭೇದದ? ಸಜಾತಿಯ ಭೇದ ಇರುತ್ತದೆ. ವಿಜಾತಿ ಅನ್ನಕ್ಕೆ ಹೋಗ್ಬಾರ್ದು, ವೃಕ್ಷತ್ವ ಇಟ್ಕೋಬೇಕು. ಹಂಗೆ ಬರ್ತದೆ. ನೀವು ಸಜಾತಿ ಪುರುಷಕ್ಕೂ ಬರ್ತದ, ಇಲ್ಲ ಅಂತ ಇಲ್ಲ. ಅದರಲ್ಲಿ ವೃಕ್ಷತ್ವ ಹಿಡ್ಕೋಬೇಕು, ಒಂದು ಜಾತಿ ಹಿಡ್ಕೋಬೇಕು. ವೃಕ್ಷತ್ವ ಜಾತಿ ಹಿಡ್ಕೊಂಡ್ರೆ ಒಂದು ಗಿಡಕ್ಕೆ ಇನ್ನೊಂದು ಗಿಡ ಏನಾಗ್ತದೆ? ಸಜಾತಿ ಆಗ್ತದೆ. ಮಾವಿನ ಗಿಡಕ್ಕೆ ಬೇವಿನ ಗಿಡಕ್ಕೆ ಏನಾದವು? ವಿಜಾತಿ ಅನ್ಬಾರ್ದು ನೀವು, ವೃಕ್ಷತ್ವ ಜಾತಿ ಹಿಡ್ಕೊಳ್ಳಿ. ವೃಕ್ಷತ್ವ ಜಾತಿ ಹಿಡ್ಕೊಂಡ್ರೆ ಏನಾಗ್ತದೆ? ಅದು ಸಜಾತಿಯ ಭೇದವಾಗುತ್ತೆ. ಸಜಾತಿ ಒಂದು ಗಿಡಕ್ಕೆ ಈ ಗಿಡಕ್ಕೆ ವೃಕ್ಷತ್ವ ಹಿಡ್ಕೊಂಡ್ರೆ ಸಜಾತಿಯ ಭೇದ ಆಗುತ್ತೆ. ಸಜಾತಿ ಗಿರಿಮುಖ್ಯವಾಗುವುದು ವಿಜಾತಿಯ ಭೇದವು. ಈ ಮರಗಳಿಗೆ
ಗುಡ್ಡಗಾಡುಗಳು ಏನದವು ವಿಜಾತಿಯ ಭೇದ. ತರುವಿಗೆ ಶಾಖಾದಿ ಸ್ವಗತ ಭೇದವು, ಅನ್ಯ ತರುವೆ ಸಜಾತಿಯ ಭೇದವು, ಗಿರಿಮುಖ್ಯಬಹುದು ವಿಜಾತಿಯ ಭೇದವು. ಈ ಪರಿಭೇದವು ಇಲ್ಲವು ಆ ಪರದೋಳು ಎಂದು. ಆ ಪರದೋಳು ಅಂದ್ರೆ ಆ ಪರಬ್ರಹ್ಮ ವಸ್ತುವಿನಲ್ಲಿ ಈ ತರ ಭೇದ ಎಂದೂ ಕೂಡ ಇಲ್ಲವೇ ಇಲ್ಲ. ಸ್ವಗತ ಭೇದನೂ ಇಲ್ಲ, ಸಜಾತಿಯ ಭೇದನೂ ಇಲ್ಲ, ವಿಜಾತಿಯ ಭೇದವು ಇಲ್ಲವೇ ಇಲ್ಲ. ಈ ಮಾತನ್ನ ಉದ್ದಾಲಕ ಮಹರ್ಷಿಗಳು ತನ್ನ ಪುತ್ರನಾದಂಥ ಶ್ವೇತಕೇತು ಹೇಳ್ತಾ ಇದ್ದಾರ. ಸೃಷ್ಟಿ ಪೂರ್ವದೊಳಗೆ ಸ್ವಗತ ಸಜಾತಿ ವಿಜಾತಿಯ ಭೇದ ರಹಿತವಾದಂಥ ಆ ಪರಬ್ರಹ್ಮ ಒಂದೇ ಇತ್ತು ಮೊದಲಿದ್ದನೆಂದೆನ್ನುತ್ತ. ಇಂದು ನೋಡಿ ತೋರ್ಪದೆಲ್ಲವ. ಈಗ ನಮ್ಗೆ ಇದಂ ರೂಪದೊಳಗೆ ಯಾವ್ದು ತಿಳಿಸ್ಕೊಳ್ತದಲ್ಲ ನಮ್ಮಿಂದ ತಿಳಿಸ್ಕೊಳ್ತದಲ್ಲ. ಈ ನಾಮರೂಪಾತ್ಮಕವಾದ ಜಗತ್ತೇನು ತೋರ್ತದಲ್ಲ, ಈ ತೋರ್ತಕ್ಕಂಥ ನಾಮರೂಪ ಜಗತ್ತೆಲ್ಲವೂ ಒಂದೇಯ ಪರವಸ್ತುವೆನ್ನುತ್ತಾ. ಇದೆಲ್ಲ ಏನದಂದ್ರೆ ಪರವಸ್ತುವಿನ ಸ್ವರೂಪನೇ ಇರುತ್ತದೆ. ನಾವು ಹೇಳ್ತೇವೆ ಅಧ್ಯಸ್ಥ ವಸ್ತು ಅಧಿಷ್ಠಾನ ಬಿಟ್ಟು ಬೇರೆ ಇರುವುದನ್ನೇ ಇಲ್ಲ. ಅದು ಅಧ್ಯಸ್ಥ ವಸ್ತು, ಕಲ್ಪಿತ ವಸ್ತು, ಅಧಿಷ್ಠಾನ ಸ್ವರೂಪನೇ ಇರುತ್ತದೆ. ಭಿನ್ನ ಭಿನ್ನ ನಾಮರೂಪದೊಳಗೆ ತೋರಿದ್ರು ಕೂಡ ಇದ್ರೊಳಗೆ ಏನದಂದ್ರೆ ಆ ಪರವಸ್ತುನೇ ಇರುತ್ತದೆ. ಹೆಂಗದ ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಪರವಸ್ತುನೇ ಅದ. ಅದಕ್ಕೆ ಹೇಳುದು ಅಸ್ಥಿ ಬಾತಿ ಪ್ರಿಯ ನಾಮ ರೂಪ ಚೇತ್ ಪಂಚಂಶಕಂ ಅದ್ಯತ್ರಯಂ ಬ್ರಹ್ಮರೂಪಂ ಜಗತ್ ರೂಪಂ ತತ್ವದ್ವಯಂ. ಶಾಸ್ತ್ರ ಹೇಳ್ತದೆ. ಒಟ್ಟ ಟೋಟಲಿ ಪ್ರತಿಯೊಂದು ಪದಾರ್ಥ ತಗೊಳ್ಳಿ, ನಮ್ಮ ಕಣ್ಣಿನಿಂದ ಏನು ಅರಿಸ್ಕೊಳ್ತದೆ, ನಮ್ಮಿಂದ ಏನು ತಿಳಿಸ್ಕೊಳ್ತದಲ್ಲ, ಎಲ್ಲ ಪದಾರ್ಥದೊಳಗೆ ವಿಚಾರ ಮಾಡಿದ್ರು ಕೂಡ ಏಸದಲ್ಲಿ 5 ಅಂಶಗಳು ಇರುತ್ತವೆ ಅಷ್ಟೇ. ಅದು ಅದಾನೋದಿರ್ತದೆ. ಬಾತಿ ಅನ್ನೋದು ತೋರ್ತದೆ. ಅನುಪ್ರಿಯ ಅಂದ್ರೆ ಅನುಕೂಲ ಇರ್ತದೆ. ಅನುಕೂಲ ಅಂದ್ರೆ ಅದಕ್ಕೊಂದು ನಾಮ ಇರ್ತದೆ, ಅದಕ್ಕೊಂದು ಆಕಾರ. ಆಕಾರಕ್ಕೊಂದು ನಾಮ ಕೊಡ್ತೀವಿ, ಆಕಾರಕ್ಕೆ ಒಂದು ನಾಮ ಕೊಡ್ತೀವಿ. ಅಂದ್ಮೇಲೆ 5 ಇರುವುದು ಅಸ್ಥಿ ಭಾತಿ ಪ್ರಿಯ ನಾಮ ರೂಪ ಚೇತ್ ಪಂಚಂಶಕಂ ಅದ್ಯತ್ರಯಂ ಬ್ರಹ್ಮರೂಪಂ. ಈ ನಾಮರೂಪ ಎದರ ಆಶ್ರಯದೊಳಗವು? ಅಸ್ಥಿ ಭಾತಿ ಪ್ರಿಯದ ಆಶ್ರಯದೊಳಗೆ ನಾಮರೂಪ ಅದವಿನ ನಾಮರೂಪದ ಆಶ್ರಯದಾಗ ಅಸ್ಥಿ ಭಾತಿ ಪ್ರಿಯ ಇಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? ಇಂದು ನೋಡಿ ತೋರ್ಪೋದೆಲ್ಲವ ಒಂದೇಯ ಪರವಸ್ತುವೆನ್ನುತ್ತಾ. ಏನು ತೋರ್ತದಲ್ಲ ಈ ನಾಮರೂಪಾತ್ಮಕವಾದ ಜಗತ್ತು, ಇದೆಲ್ಲ ಆ ಪರವಸ್ತುವಿನ ಸ್ವರೂಪನೇ. ಅಂದ್ರೆ ಅಸ್ಥಿ ಭಾತಿ ಪ್ರಿಯ ರೂಪದಿಂದನೇ ಈ ಜಗತ್ತು ಎಲ್ಲಾದ ನಾಮರೂಪಗಳೇನದ ಅಸ್ಥಿ ಭಾತಿ ಪ್ರಿಯದ ಆಶ್ರಯದವೇ ನಾಮರೂಪಗಳು ಇರುತ್ತವೆ ಎಂದೆನ್ನುತ್ತಾ ಅಂದು ಚಾಂದೋಗ್ಯದಲ್ಲಿ ಈ ಮಾತನ್ನ ಉಪನಿಷತ್ತಿನೊಳಗೆ, ಚಾಂದೋಗ್ಯ ಉಪನಿಷತ್ತಿನೊಳಗ ಶ್ವೇತಕೇತುವನ್ನು ಕುರಿತು ಉದ್ದಾಲಕ ಮಹರ್ಷಿಗಳಲ್ಲಿ ಹೇಳಿದ್ದಾರ. ಆ ಮಾತನ್ನ ಇಲ್ಲಿ ನಿಜಗುಣ ಶಿವಯೋಗಿಗಳು ಎಲ್ಲಿ ಹೇಳಿದ್ದಾರೆ? ನಿಜಗುಣ ಶಿವಗಳು ಎಲ್ಲಿ ಹೇಳ್ಯಾರ? ಅಂದು ಚಾಂದೋಗ್ಯದಲ್ಲಿ ಅಲ್ಲಿ ಹೇಳಿದ ಚಾಂದೋಗ್ಯ ಉಪನಿಷತ್ತಿನೊಳಗ ಆ ಮಾತನ್ನ ನಿಜಗುಣವರು ಅರುಹಿದರು ಅಂದದಲ್ಲಿ ಸುಂದರವಾಗಿ ನಿಜಗುಣ ಶಿವಗಳು ಒಂದು ರೀತಿಯಿಂದ ಅದೇ ಮಾತನ್ನು ಹೇಳಿದರು. ಎಲ್ಲಿ ಹೇಳಿದರು? ಹೇಳಿದ್ದು 5ನೇ ಅಧ್ಯಾಯ ಪರಮಾನುಭವ ಬೋಧಿ ಆಶ್ರಯದಾಗದು. ಅದು ತಿಳ್ಕೋಬೇಕು ನಾವು. 5ನೇದು ಏನದಲ್ಲ, ಇದು 5ನೇದು ಅಧ್ಯಾಯ ಏನದಲ್ಲ, 5ನೇ ಅಧ್ಯಾಯ ಪರಮಾನುಭವ ಬೋಧಿ ಮ್ಯಾಗ ಹೇಳಕತ್ತವರು. ಹೇಳಿರಲಿಲ್ಲ ಮೈತ್ರಾದೇವಿ ಯಾಜ್ಞವಲ್ಕ್ಯರು ಈ 5ನೇ ಬಂದದಲ್ಲ, ಯಾಜ್ಞವಲ್ಕ್ಯರು ಮೈತ್ರಾದೇವಿ ಎಲ್ಲ ಹೇಳ್ಯಾರಲ್ಲ. ಅಂದ್ರೆ ಇದು ಎಲ್ಲಿ ಹೇಳಿದ್ರು ಈ ಮಾತನ್ನ? ಅಂದ್ರ ನಿಜಗುಣ ಶಿವಗಳು ಪರಮಾನುಭವ ಬೋಧಿಗಳು ಹೇಳಿದ್ದಾರೆ. ಪರಮಾನುಭವ ನಡೆದಲ್ಲ ಅದಕ್ಕೆ. ಮತ್ತೆ ಪರಮಾನುಭವ ಮತ್ತೆ ಅದು ಪುರಾಣಿಕ ಉಪನಿಷತ್ತಿಂದ ಹೌದು ಸಂಶಯ ಬರ್ಬೋದು. ಪರಮಾನುಭವ ಏನದು ವೃದಾಣಿಕ ಉಪನಿಷತ್ತಿನೊಳಗೆ ಬಂದಂಥ ಭಾಗ. ಆದ್ರೆ ನಿಜಗುಣ ಶಿವಗಳು ಬರೀ ವೃದಾಣಿಕ ಉಪನಿಷತ್ತಿಂದ ಹೇಳಿಲ್ಲ. ಅವರು ತಮ್ಮ ಅನುಭವದಾಗ ಬೃಹದಾರಣ್ಯಕ ಉಪನಿಷತ್ತೇ ಅದ. ಬೃಹದಾರಣ್ಯಕ ಉಪನಿಷತ್ತಿಂದ ಹೇಳಿದ್ರು ಕೂಡ ಬರೇ ಬೃಹದಾರಣ್ಯಕ ಉಪನಿಷತ್ತಿನಾಗ ಹೆಂಗದ ತಿಟ್ಟು ಹೇಳಿಲ್ಲ ಅವರು, ಟ್ರಾನ್ಸ್ಲೇಷನ್ ಮಾಡಿಲ್ಲ. ಅಲ್ಲಿ ಹೆಂಗದ ಹಂಗ ಈಗ ಹೆಂಗ ನನ್ನ ವಿಚಾರ ಸಾಗದ ಹಿಂದಿಯಾಗ ಹೆಂಗದ ಹಂಗೆ ಕನ್ನಡದಾಗ ಮಾಡ್ಯಾರ. ಹಿಂದಿಯಾಗ ಹೆಂಗದ ಹಂಗೆ ಕನ್ನಡದಾಗ ಹಿಂಗೆ ಮಾಡಿಲ್ಲ. ನಿಜಗುಣ ಶಿವಗಳು ಏನು ಮಾಡಿದಾರ? ತಮ್ಮ ಅನುಭವ ಗಮ್ಯವೆಂದೆನಿಪಂತೆ, ತಮಗೆ ಅನುಭವಕ್ಕೆ ಬಂದ ಹಾಗೆ ಅಲ್ಲಿದೇ ವಿಷಯವನ್ನು ತೆಗೆದುಕೊಂಡು ತಮ್ಮ ಅನುಭವಕ್ಕೆ ಯಾವ ರೀತಿಯಿಂದ ಯಾವ್ಯಾವುದು ಕುಂದಿರ್ತದೆ ಅನ್ನೋದನ್ನು ಅಲ್ಲಿ ಅವರು ನಮಗೆ ತಿಳಿಸೋಕ್ಕೋಸ್ಕರವಾಗಿ ಎಲ್ಲ ತಮ್ಮ ಅನುಭವವನ್ನು ಅಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಚಾಂದೋಗ್ಯದಲ್ಲಿ ಅಂತ ಹೇಳಿ. ಯಾಕಂದ್ರೆ ಚಾಂದೋಗ್ಯ ಉಪನಿಷತ್ತಿನೊಳಗೆ ತತ್ವಮಸಿ ಮಹಾವಾಕ್ಯ ಉಪದೇಶ ಮಾಡಿ
ಚಾಂದೋಗ್ಯದಾಗ ಏನಿಲ್ಲ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ. ತತ್ವಮಸಿ ಮಹಾವಾಕ್ಯ ಅದು ಉಪದೇಶ ಪರವಾದಂಥ ವಾಕ್ಯ ಅಲ್ಲ. ಅದ್ರ ಸಲುವಾಗಿ ತತ್ವಮಸಿ ಮಹಾವಾಕ್ಯ ಉಪದೇಶ ಮಾಡೋದ್ರಿಂದ ಅದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಂಥ ಮಹಾವಾಕ್ಯ. ಅದ್ರ ಸಲುವಾಗಿ ಇಲ್ಲಿ ಚಾಂದೋಗ್ಯದಂದದಲ್ಲಿ ಅಂತ ಹೇಳಿ 21ನೇದು ವಾಣಿ ಮನ ಕರ್ಣಾದಿಗಳಿಂತ ಬಾಣವಾಗದ ಗೂಢ ತತ್ವವ ಜಾಣರಾದನ ಆರೋಪ ಅಪವಾದಗಳ ಯುಕ್ತಿಯಲ್ಲಿ ಏನು ಹೇಳಲಿ ನಿಜದೋಳ್ ಆ ಕಲ್ಪಿತನ ಕಲ್ಪಿಸುತ್ತ ತನ್ನನು ತಾನೇ ತಿಳಿಯುವ ಜಾಣತನದ ಗಳಿಕೆ ನಿಜ ಗುಣಾರ. ಎಷ್ಟು ಚಂದ. ವಾಣಿ ಮನ ಕರ್ಣಾದಿಗಳಿಂತ ಬಾಣವಾಗದ ಗೂಢ ತತ್ವ ಅಂದ್ರೇನು? ಮನುಷ್ಯಗೆ ಗೋಚರ ಆಗಲಾರ್ದು, ವಾಣಿಯಿಂದ ಹೇಳಕ ಬಾರದೆ ಇರತಕ್ಕಂಥದ್ದು, ಕರ್ಣಾದಿಗಳಿಂದ ಗೋಚರ ಆಗದೇ ಇರತಕ್ಕಂಥ ಆ ರಹಸ್ಯವಾದಂಥ ಸೂಕ್ಷ್ಮವಾದಂಥ ಆ ಪರಬ್ರಹ್ಮ ತತ್ವವನ್ನು ಇಲ್ಲಿ ಏನು ಮಾಡಿದ್ದಾರೆ ಅವರು? ಜಾಣರಾದರು ಶಾಣೆತನದಿಂದ ಆ ತಿಳಿಲಿಕ್ಕೆ ಅಗೋಚರವಾದ ಮನವಾಣಿಗೆ ಅವಿಷಯವಾದಂಥ ಪರತತ್ವವನ್ನು ಆರೋಪ ಅಪವಾದವೆಂಬ ಯುಕ್ತಿಯಿಂದ ಅವರೇನು ಮಾಡಿದ್ದಾರೆ? ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯುಕ್ತಿಯಲ್ಲಿ ಯಾವ ಯುಕ್ತಿ? ಆರೋಪ ಅಪವಾದವೆಂಬ ಯುಕ್ತಿಯಿಂದ ಆ ಗೂಢವಾದಂಥ ಮನವಾಣಿಗಳಿಗೆ ಅವಿಷಯವಾದಂಥ ಪರತತ್ವವನ್ನು ತಿಳಿಸೋಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅವರು ಇದು ವಚನಕ್ಕೆ ಗೋಚರ ಮಲ್ಲೆಂದು ಇದು ಮಾನಸಕ್ಕೆ ವಿಷಯ ಹೇಳ್ಕೊಂಬಂದರು. ಇದು ವಾಣಿಯಿಂದ ಹೇಳುವುದಲ್ಲ. ಯಾಕೆ? ಶಬ್ದನೇ ಇಲ್ಲ. ವಾಣಿಯಿಂದ ಹೇಳ್ಬೇಕಾದ್ರೆ ಏನು ಬೇಕು? ಶಬ್ದ ಬೇಕು. ಆದ್ರೆ ಅದು ಅಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಬ್ರಹ್ಮನಲ್ಲಿ ಶಬ್ದನೇ ಇಲ್ಲ. ಶಬ್ದನೇ ಇಲ್ಲ ಅದು ಹೆಂಗೆ ಹೇಳ್ತೀರಿ ನೀವು? ಆ ಬ್ರಹ್ಮ ತತ್ವವನ್ನು ವಾಣಿಯಿಂದ ಹೇಳಕ್ಕೆ ಆಗೋದಿಲ್ಲ. ಮನಸ್ಸಿನಿಂದ ಗೋಚರ ಆಗ್ತದೆ. ಇದು ಮಾನಸಕ್ಕೆ ವಿಷಯ ಮಲ್ಲೆಂದು ಮನ ಬುದ್ಧಿಯಾದಿಗಳು ಇಂದ್ರಿಯಗಳು ಏನು ಮಾಡ್ತಾವೋ ಜಡವಾದಂಥ ಪದಾರ್ಥಗಳನ್ನು ತಿಳಿಸೋಕೆ ಪ್ರಯತ್ನ ಮಾಡುತ್ತೆ. ಜಡವಾದಂಥ ಪದಾರ್ಥಗಳನ್ನು ಪ್ರಕಾಶ ಮಾಡುತ್ತವೆ. ಆದ ಪರಬ್ರಹ್ಮ ಅದು ಜಡ ಅಲ್ಲ, ಅಜಡ ಅದ ಚೇತನ ರೂಪವಾದಂಥ ಆ ಪರಬ್ರಹ್ಮವನ್ನು ಪರತತ್ವವನ್ನು ಮನಸ್ಸಿನಿಂದ ಅರಿಯಕ್ಕೂ ಕೂಡ ಸಾಧ್ಯವೇ ಇಲ್ಲ. ಕರ್ಣಾದಿಗಳು ಅಂದ್ರೆ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅನ್ನೋದವರು. ಜ್ಞಾನೇಂದ್ರಿಯಗಳಿಗೆ ಬ್ರಹ್ಮ ವಿಷಯ ಆಗ್ತಾರೇನು ಅಂದ್ರೆ ಜ್ಞಾನೇಂದ್ರಿಯಗಳಿಗೂ ಕೂಡ ಬ್ರಹ್ಮ ವಿಷಯ ಆಗುವುದೇ ಇಲ್ಲ. ಯಾಕೆ ಆಗುವುದಿಲ್ಲ? ಅರಿವಿಂದ್ರಿಯಗಳಿಂದ ಅರಿಯನು ನಾನು ಆವತ್ತರದಿಂದ ಹೊರಗಿಲ್ಲದ ಆತ್ಮನ ಮರೆವು ಕಾರಣವಾಗಿ ಬರೆದೆ ಮೋಹಿಸಿದ ವಿಷಯಗಳು. ಭಾಳ ಸುಂದರವಾಗಿ ನಾವೆಲ್ಲ ಏನು ಮಾಡಕತ್ತೀವಿ ಅಂದ್ರೆ ಆ ಪರಬ್ರಹ್ಮ ಸ್ವರೂಪವನ್ನು ಆ ಪರತತ್ವವನ್ನು ಇಂದ್ರಿಯಗಳ ಮುಖಾಂತರವಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡಕತ್ತೀವಿ ಅಂತಾರವರು. ಆದ್ರೆ ಇಂದ್ರಿಯಗಳಿಗೆ ಅದು ಗೋಚರ ಆಗೋದಿಲ್ಲ. ಅರಿವಿಂದ್ರಿಯಗಳಿಂದ ಅರಿಯನು ಆವತ್ತರದಿಂದ ಹೆಂಗೆ ವಿಚಾರ ಮಾಡಿದರೂ ಕೂಡ ಈ ಜ್ಞಾನೇಂದ್ರಿಯಗಳಿಂದ ಆ ಪರಬ್ರಹ್ಮ ಸ್ವರೂಪವನ್ನು ತಿಳಿಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಕಾರಣ ಹೇಳ್ತಾರೆ. ಯಾಕೆ ತಿಳಿಯಕ್ಕೆ ಬರೋಂಗಿಲ್ಲ ಅಂದ್ರೆ ಹೊರಗಿಲ್ಲದ ಆತ್ಮನ. ಇವೆಲ್ಲ ಇಂದ್ರಿಯಗಳು ಏನದವಲ್ಲ ಬಹಿರ್ಮುಖ. ಹೊರಗಿರ್ತಕ್ಕಂಥ ತಮಗಿಂತಲೂ ಭಿನ್ನವಾಗಿರ್ತಕ್ಕಂಥ ತಮಗಿಂತಲೂ ಬಾಹ್ಯ ಇರ್ತಕ್ಕಂಥ ವಿಷಯಗಳು ಏನು ಮಾಡ್ತಾವೆ ಅಂದ್ರೆ ಇವು ಗ್ರಹಣ ಮಾಡುತ್ತವೆ. ಶಬ್ದ ಸ್ತೋತ್ರ ಶಬ್ದವನ್ನು ಗ್ರಹಣ ಮಾಡುತ್ತವೆ ಅಂದ್ರೆ ಪರಬ್ರಹ್ಮ ಅಂದ್ರೆ ಶಬ್ದ ಅಲ್ಲ. ಶಬ್ದ ಸ್ಪರ್ಶ ಏನದ? ಈ ತ್ವಚ ಇಂದ್ರಿಯ ಏನದ? ಸ್ಪರ್ಶವನ್ನು ಗ್ರಹಣ ಮಾಡ್ತದ. ಆದರೆ ಯಾವ ಸ್ಪರ್ಶ ನಾನು ಹೇಳಿನಿ, ಯಾವ ಸ್ಪರ್ಶನೂ ಕೂಡ ಆ ಪರಬ್ರಹ್ಮನಲ್ಲಿ ಇಲ್ಲವೇ ಇಲ್ಲ. ಕಣ್ಣು ರೂಪವನ್ನು ನೋಡ್ತದ. ಪರಮಾತ್ಮ ಅರೂಪ ಇದೆ. ಪರಬ್ರಹ್ಮ ಏನದ? ಅರೂಪ ಅದ. ರೂಪನೇ ಇಲ್ಲ, ಆಕಾರನೇ ಇಲ್ಲ. ಆಕಾರನೇ ಇಲ್ಲ ಅಂದಾಗ ಆ ಆಕಾರ ರಹಿತವಾದಂಥ ಪರಬ್ರಹ್ಮವನ್ನ ಇಂದ್ರಿಯ ತಿಳಿಯಕ್ಕೆ ಸಾಧ್ಯವೇ? ನೇತ್ರೇಂದ್ರಿಯ ಸಾಧ್ಯವೇ ಇಲ್ಲ. ಮತ್ತೆ ನಾಲಿಗೆ ಅದ, ಇದು ರಸವನ್ನು ಗ್ರಹಣ ಮಾಡ್ತದೆ. ಅದು ಷಡ್ರಸದೊಳಗೆ ಒಂದು ರಸ ಅನ್ನೋದನ್ನ ಪರಬ್ರಹ್ಮ. ಆ ಹುಳಿ ಉಪ್ಪು ಖಾರ ಏನದಲ್ಲ ಇವು ಷಡ್ರಸದ 6 ರಸದ. 6 ರಸದೊಳಗೆ ಪರಬ್ರಹ್ಮ ಒಂದು ರಸರೂಪದ ಇಲ್ಲವೇ ಇಲ್ಲ ಅಂದ್ರೆ ನಮ್ಮ ಜೀವ ಇಂದ್ರಿಯಕ್ಕೂ ಕೂಡ ಆ ಪರಬ್ರಹ್ಮ ತಿಳಿಯಕ್ಕೆ ಸಾಧ್ಯ ಇಲ್ಲ. ಗಂಧರಹಿತವಾದಂಥ ಪರಬ್ರಹ್ಮ ಇದ್ದಾನ ಪ್ರಾಣೇಂದ್ರಿಯಕ್ಕೂ ಸಾಧ್ಯ ಇಲ್ಲ. ಇರವೇ ಜ್ಞಾನೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳಿಗೂ ಕೂಡ ಆ ಪರಬ್ರಹ್ಮ ತತ್ವವನ್ನು ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ವಾಣಿ ಮನ ಕರ್ಣಾದಿಗಳಿಂದ ಭಾನವಾಗದ ಗೂಢ ತತ್ವವ ಈ ವಾಣಿಯಿಂದ ಈ ಮನಸ್ಸಿನಿಂದ ಈ ಇಂದ್ರಿಯಗಳಿಂದ ತಿಳಿಯಲಿಕ್ಕೆ ಅಸಾಧ್ಯವಾದಂಥ ಬ್ರಹ್ಮತತ್ವವನ್ನು ಜಾಣರು ಅದನ್ನು
ಆರೋಪ ಅಪವಾದಗಳ ಯುಕ್ತಿಯಲ್ಲಿ ಹೆಂಗೆ ತಿಳಿಸಕ್ಕೆ ಪ್ರಯತ್ನ ಮಾಡ್ತಾರೆ? ತಿಳಿದಂಥವ್ರು ಚಾಣರಾದ ಆರೋಪ ಅಪವಾದ ಎಂಬ ಯುಕ್ತಿಯಿಂದ ಅದನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏನು ಹೇಳಲಿ ನಿಜದೋಳು ಆ ಕಲ್ಪಿತನ ತಾ ಕಲ್ಪಿಸುತ್ತಾ ತನ್ನನು ತಾನೇ ತಿಳಿಯುವ ಜಾಣತನದ ಅಗ್ಗಳಿಕೆ ನಿಜಗುಣರ. ಇಲ್ಲಿ ಏನು ಹೇಳಲಿ ತನ್ನ ತಾ ಕಲ್ಪಿತನು ಏನು ಹೇಳಲಿ ನಿಜದೋಳು ಆ ಪರಬ್ರಹ್ಮ ಸ್ವರೂಪದಲ್ಲಿ, ನಿಜದೋಳು ಅಂದ್ರೆ ಆ ಪರಬ್ರಹ್ಮ ಸ್ವರೂಪದಲ್ಲಿ ಏನಾದ ಆ ಕಲ್ಪಿತನು ಒಂದು ಕಲ್ಪಿತ ಜೀವ ಅಂತ ಆರೋಪ ಮಾಡಿ, ಕಲ್ಪಿತವಾದಂಥ ಜೀವನ ಆರೋಪ ಮಾಡಿ ಆ ಜೀವನು ತನ್ನನ್ನು ತಾನೇ ತಿಳಿದ ರೀತಿಯನ್ನು ತಾನು ತಿಳಿದ ರೀತಿಯನ್ನು, ಅದಕ್ಕೆ ಅವ್ರು ಹೇಳಿದ್ರು ಆಕಸ್ಮಿಕವಾದನು ಕಲ್ಪಿತ ಪುರುಷನು ಅಖಿಳ ಭಾವದೊಳಗೂಡಿ. ಹೆಂಗಾದವ ಕಲ್ಪಿತ ಪುರುಷನು ಜೀವ, ಕಲ್ಪಿತವಾದಂಥ ಜೀವ ಪರದೋಳು ಆಕಸ್ಮಿಕವಾದನು, ಪರದೋಳು ಆ ಪರಬ್ರಹ್ಮ ಸ್ವರೂಪದೊಳಗ ಆಕಸ್ಮಿಕವಾದನು ಕಲ್ಪಿತ ಪುರುಷನು ಅಖಿಳ ಭಾವದೊಳಗೂಡಿ ಅಂತ. ಅಖಿಳ ಭಾವ ಅಂದ್ರೆ ದಶಭಾವ ಲಕ್ಷಣಗಳನ್ನು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಏನು ಹೇಳ್ತಾನೆ, ಅದು ಹೆಂಗಾಯ್ತು ಜೀವ, ಎಲ್ಲದಕ್ಕೂ ಒಂದು ಕಾರಣ ಹೇಳ್ತೀವಿ ನಾವು. ಕಾರಣ ಈಗ ನೋಡ್ರಿ, ಗಡಿಗೆ ಆಗ್ಬೇಕಾಗಿತ್ತಂದ್ರೆ ಮಣ್ಣು ಕಾರಣ ಅಂತ, ಮಣ್ಣು ಕಾರಣ. ಎಲ್ಲ ವಸ್ತುಗಳಿಗೆ ನಾವು ಕಾರಣ ಒಂದು ಬಟ್ಟೆ ಆಗ್ಬೇಕಾಗಿತ್ತಂದ್ರೆ ಎದಕ್ಕೆ ನೂಲು ಕಾರಣ ಅಂತ ಹೇಳ್ತೀವಿ. ಎಷ್ಟು ಪದಾರ್ಥಗಳದವು. ಈ ಶರೀರ ಆಗ್ಬೇಕಾಗಿತ್ತು ಅಂದ್ರೆ ಈ ಶರೀರ ಆಗ್ಬೇಕಾಯ್ತಂತ ಪಂಚಮಹಾಭೂತಗಳು ಹೇಳ್ತೀವಲ್ಲ ನಾವು, ಪಂಚಮಹಾಭೂತಗಳಿಂದನೇ ಈ ಸ್ಥೂಲ ಶರೀರ ಆಯ್ತು ಅಂತ. ಒಳಗಿರ್ತಕ್ಕಂಥ ಸೂಕ್ಷ್ಮ ಶರೀರ ಆಗ್ಬೇಕಾಗಿತ್ತು ಅಂದ್ರೆ ಅಪಂಚಕೃತ ಪಂಚಮಹಾಭೂತಗಳು ಎಲ್ಲವಕ್ಕೂ ಕಾರಣ ಹೇಳ್ತೀವಿ. ಕಾರಣ ಹೇಳ್ತೀವಿ ಅದು. ಆದ್ರೆ ಒಳಗೆ ಈ ದೇಹದ ಒಳಗೆ ಜೀವ ಅದಲ್ಲ, ಜೀವ ಹೆಂಗಾಯ್ತಂದ್ರೆ ಕಾರಣ ಹೇಳಿ ಅಂತ. ಇವೆಲ್ಲವಕ್ಕೂ ಕಾರಣ ಹೇಳ್ತೀವಿ ನಾವು. ಇದರಿಂದ ಆಯ್ತು ಅಂತ ಎಲ್ಲವಕ್ಕೂ ಕೂಡ ಕಾರಣ ಹೇಳ್ತೀವಿ. ಆದ್ರೆ ಒಳಗಿರ್ತಕ್ಕಂಥ ಈ ದೇಹದ ಒಳಗಿನ ಜೀವ ಅದಲ್ಲ, ಆ ಜೀವ ಹೆಂಗಾಯ್ತು ಹೇಳಕ್ ಬರ್ತದೆ. ಅದಕ್ಕೆ ಅವರು ಆಕಸ್ಮಿಕವಾದನು, ಪರದೋಳು ಆಕಸ್ಮಿಕವಾದನು ಕಲ್ಪಿತ ಪುರುಷನ ಕಾರಣ ಹೇಳಕ್ಕ ಬರುವುದನೇ ಇಲ್ಲ, ಕಾರಣನೇ ಹೇಳಕ್ ಬರೋದಿಲ್ಲ. ಹೆಂಗಂದ್ರ ಈಗ ನೋಡಿ, ಗಟ್ಟಿ ಮೋಡ ಇರ್ತದೆ, ಬಿಸಿಲು ಇರ್ತದೆ, ಬಿಸಿಲು ಈ ಮೋಡ ಅಲ್ಲ, ಬಿಸಿಲಿರ್ತದೆ ನೋಡಿ, ಬಿಸಿಲಿದ್ದಾಗೇನು ಮೋಡ ಇರ್ತದಲ್ಲ, ಆ ಮೋಡ ಗಟ್ಟಿ ಇರ್ತದೆ. ಆ ಗಟ್ಟಿ ಮೋಡದೊಳಗೆ ನಾನಾ ರೂಪದೊಳಗೆ ಕಾಣಿಸ್ತಿರ್ತದ. ನೋಡಿ ಆ ಮೋಡಗಳು ನೋಡಿ, ಗೊಂಬೆಗಳು ಕಾಣಿಸ್ತದ, ಊರು ಕಣ್ಣಂಗೆ ಕಾಣಿಸ್ತದ, ನಾನಾ ವಿಚಿತ್ರ ರೂಪದೊಳಗೆ ಮೋಡಗಳು ಕಾಣಿಸ್ತದೆ. ಹೆಂಗಾಯ್ತದ ಅಂದ್ರೆ ಕಾರಣ ಹೇಳ್ತಾರೆ. ಅಲ್ಲಿ ಒಂದು ಗೊಂಬೆ, ಒಂದು ಮನೆ ಆಗ್ಯದ ಅಂತ ಮೋಡದೊಳಗೆ ಒಂದು ಆಕಾರ, ಒಬ್ಬ ಮನುಷ್ಯನ ರೂಪ ತಯಾರಾಗ್ಯದ, ಮೋಡ ಮನುಷ್ಯ ರೂಪದೊಳಗೆ ಮೋಡ ತಯಾರಾಗ್ಯದ ಅನ್ನೋದ ಕಾರಣ ಏನು? ಕಾರಣ ಹೇಳಕ್ಕ ಬರುವುದಿಲ್ಲ, ತೋರ್ತ ಅಷ್ಟೇ. ಸ್ವಲ್ಪ ಬಿಟ್ಟು ನೋಡ್ರಿ, ಇನ್ನೊಂದು 5 ನಿಮಿಷ ಬಿಟ್ಟು ನೋಡ್ರಿ, ಇರೋದನ್ನೇ ಇಲ್ಲ, ತೋರ್ತದ ಅಡವದು. ಹೆಂಗಾಯ್ತು ಅಂದ್ರೆ ಆಕಸ್ಮಿಕ. ಅದಕ್ಕೇನು ಕಾರಣ ಹೇಳಕ್ಕ ಬರುವುದೇ ಇಲ್ಲ. ಹಂಗ ಪರಬ್ರಹ್ಮ ಸಜಾತಿ ವಿಜಾತಿ ಸ್ವಗತ ಭೇದ ರಹಿತವಾದಂಥ ಪರಬ್ರಹ್ಮ ಒಂದೇ ಇತ್ತು ಕರೆ. ಆ ಪರಬ್ರಹ್ಮದೊಳಗ ಈ ಜೀವ ಕಲ್ಪಿತ ಪುರುಷ ಅಂದ್ರೆ ಕಲ್ಪಿತ ಜೀವ ಹೆಂಗಾದ ಆಕಸ್ಮಿಕ ಆದನು. ಕಾರಣ ಕೇಳಿದ್ರೆ ಕಾರಣ ಹೇಳಕ್ಕ ಬರುವುದನ್ನೇ ಇಲ್ಲ. ನಿಜದೋಳು ಆ ಕಲ್ಪಿತನು ತಾ ಕಲ್ಪಿಸುತ್ತಾ ತನ್ನನು, ಯಾರು ಕಲ್ಪನ ನಾ ಜೀವಂತ ಯಾರು ತಿಳ್ಕೊಂಡ? ಜೀವಂತ ತಿಳ್ಕೊಂಡವ ಯಾರು? ತಾನೇ ತಿಳ್ಕೊಂಡ. ಜೀವಂತ ತಿಳ್ಕೊಂಡವನು ತಾನೇ. ನಾ ಜೀವ ಅಲ್ಲ ಅಂತ ತಿಳ್ಕೊಳ್ಳೋವನು ಮತ್ತೆ ಬೇರೆ ಅದ. ಮೊದಲ ಅಜ್ಞಾನ ದಶದೊಳಗ ನಾ ಜೀವ ಅಂತ ತಿಳ್ಕೊಂಡ್ರು. ಯಾರು ತಿಳ್ಕೊಂಡ್ರು? ಜೀವನ ತಿಳ್ಕೊಬೇಕಲ್ಲ. ಜೀವ ಅಂತ ತಿಳ್ಕೊಂಡವನು ತಾನೇ. ಯಾವಾಗ ಗುರುಗಳು ಉಪದೇಶ ಮಾಡಿದ್ರೆ ಏನು, ನೀ ಜೀವ ಅಲ್ಲ, ನೀ ಪರಬ್ರಹ್ಮ ಸ್ವರೂಪ ಇದ್ದೀವಿ ಅಂತ ಬೋಧನೆ ಮಾಡಿದಾಗ, ಇಲ್ಲ ನಾ ಜೀವ ಅಲ್ಲ, ನಾ ಪರಬ್ರಹ್ಮ ಸ್ವರೂಪ ಇದ್ದೀನಿ ತಿಳ್ಕೊಂಡವ ಅವನೇ ಜೀವನೇ. ಜೀವ ಭಾವ ಕಲ್ಪನಾ ಮಾಡ್ಕೊಂಡವ ತಾನೇ, ದೇವ ಭಾವ ಕಲ್ಪನಾ ಮಾಡ್ಕೊಂಡವನು ತಾನೇ ಇದ್ದಾನೆ. ಹೆಂಗ ಅಂದ್ರ ಅವ್ರು ಹೇಳ್ತಾರೆ, ಜೋ ಅಭಿಕೃತ ಕವಂತೆಯ ರಾಧಾ ಪುತ್ರ ಪ್ರತಿ ಚಿದಾನಂದ ಘನ ಬ್ರಹ್ಮಮೇ ಜೀವ ಭಾವ ದೇಹ ರೀತಿ. ಬಹಳ ಸುಂದರವಾಗಿ ಹೇಳ್ತಾರೆ. ಹೆಂಗ ಕರ್ಣ ಯಾರ ಮಗ ಇದ್ದ? ವಿಚಾರ ಮಾಡಿ, ಕುಂತಿ ಮಗನೇ ಇದ್ದ. ಕುಂತಿ ಮಗನಾದಂಥ ಕರ್ಣ ಏನಂತ ತಿಳ್ಕೊಂಡಿದ್ದ? ನಾನು ರಾಧೆಯ ಮಗ ಅಂತ ತಿಳ್ಕೊಂಡಿದ್ದಿಲ್ಲ. ಸುಮಾರು ಬಹಳ ವರ್ಷ ತನ ಎಲ್ಲಿ ತನ ಯುದ್ಧ, ಕೌರವರು ಪಾಂಡವರು ಮಧ್ಯದೊಳಗ ಯುದ್ಧ ಆಯಿತು. ಯುದ್ಧದೊಳಗ ಭೀಷ್ಮಾಚಾರ್ಯ ಸತ್ತ, ದ್ರೋಣಾಚಾರ್ಯನು ಕೂಡ ಸತ್ತ ಮಹಾರಥಿಗಳಾಗಿ. ಆಮ್ಯಾಗ ಎಲ್ಲಿ ಬಂತು? ಕರ್ಣ ಮಹಾರಥಿ ಆದ.
ಆ ಸಮಯದೊಳಗೆ ಶ್ರೀಕೃಷ್ಣ ಪರಮಾತ್ಮ ವಿಚಾರ ಮಾಡಿದ, ಏನೊಂದು ಕರ್ಣ ಮಹಾರಥಿ ಆಗ್ಯಾನ, ನಾಳೆಗೆ ಸೇನಾಧಿಪತಿ ಆಗ್ಯಾನ. ಕರ್ಣ ಸೇನಾಧಿಪತಿ ಆದ್ರೆ ಪಾಂಡವರಿಗೆ ಉಳಿಗಾಲ ಇಲ್ಲವೇ ಇಲ್ಲ ಗೊತ್ತಿತ್ತು. ಯಾಕಂದ್ರೆ ಶೂರತನ ವೀರತನ ವಿದ್ಯೆ ಇತ್ತು ಭಾಳ. ಯಾವಾಗ ಸೇನಾಧಿಪತಿ ಕರ್ಣ ಆದಂದ್ರೆ ಪಾಂಡವರಿಗೆ ಉಳಿಗಾಲ ಇಲ್ಲ. ನಾ ಹೆಂಗಾರ ಮಾಡಿ ಪಾಂಡವರನ್ನ ರಕ್ಷಣೆ ಮಾಡಲೇಬೇಕು. ಪಾಂಡವರ ರಕ್ಷಣೆ ಮಾಡಲೇಬೇಕಾಗ್ತದೆ. ಪಾಂಡವರ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಪರಮಾತ್ಮ ಅಲ್ಲಿ ಒಂದು ಉಪಾಯ ಮಾಡಿದ. ಯಾಕ? ಪರಮಾತ್ಮನಿಗೆ ಕರ್ಣನಲ್ಲಿರ್ತಕ್ಕಂಥ ಸಾಮರ್ಥ್ಯ ಗೊತ್ತಿತ್ತು. ಅದಕ್ಕೆ ಅರ್ಜುನನಿಗೆ ಯಾವಾಗ ಅರ್ಜುನ ಮತ್ತು ಕರ್ಣನಿಗೆ ರಥಗಳು ಯುದ್ಧವಾಗುವ ಸಮಯದೊಳಗ ಅರ್ಜುನ ಬಾಣ ಬಿಟ್ಟು ಅಂದ್ರೆ ಕರ್ಣಂದು ರಥ 1 ಕಿಲೋಮೀಟರ್ ದೂರ ಹೋಗ್ತಿತ್ತು. ಕರ್ಣಂದು 1 ಕಿಲೋಮೀಟರ್ ದೂರ. ಆ ಕರ್ಣ ಬಾಣ ಬಿಟ್ಟು ಅಂದ್ರೆ ಅರ್ಜುನ್ ರಥ ಸ್ವಲ್ಪ ಅಳಿಗಾಡ್ತಿದ್ದಂತೆ ಅಷ್ಟೇ. ಆದ್ರೂ ಕೂಡ ಸೇನಾಧಿಪತಿ ಆದಂತ ಯಾವ ಶ್ರೀಕೃಷ್ಣ ಪರಮಾತ್ಮ ಬಲೆ ಕರ್ಣ ಅಂತಿದ್ನಂತೆ. ಯಾರಿಗೆ ಸ್ತುತಿ ಮಾಡಕತ್ತೇನ್ರಿ? ಕರ್ಣನ ಸ್ತುತಿ ಮಾಡಕತ್ತೇನ. ಎಲ್ಲಿ ಕುತ್ಕೊಂಡನ? ಅರ್ಜುನ ರಥದೊಳಗೆ ಸೇನಾಧಿಪತಿ ಆಗಿ, ಅರ್ಜುನ ರಥದಾಗ ಸಾರಥಿಯಾಗಿ ಕುಂತಾನ. ಅರ್ಜುನ ರಥದಲ್ಲಿ ಸಾರಥಿಯಾಗಿ ಕುಂತ್ಕೊಂಡು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕರ್ಣನಿಗೆ ಬಲೆ ಕರ್ಣ ಅಂತಿದ್ದಾನೆ. ಅರ್ಜುನನಿಗೆ ಸಂಶಯ ಬಂದ್ರೆ, ಅರ್ಜುನನಿಗೆ ಸಂಶಯ ಬಂದ. ಅರ್ಜುನ ಅಂದ, ಹೇ ಪರಮಾತ್ಮ, ಯಾಕೆ ತಲೆ ಎಲ್ಲಿಟ್ಟಿದನು? ಅಲ್ಲ, ಅವ ಬಾಣ ಬಿಟ್ಟನಂದ್ರ ನಾನು ಸುಮ್ಮ ಅಳಿಗಾಡ್ತದ ರಥ ಅಷ್ಟೇ, ಒಂದು ಸ್ವಲ್ಪ ಅಳಿಗಾಡ್ತದ. ನಾನು ಬಾಣ ಬಿಟ್ಟನೆ ಅಂದ್ರೆ 1 ಕಿಲೋಮೀಟರ್ ದೂರ ಸರಿತದ ಒಂದು. ಮತ್ತೆ ಅವನಿಗೆ ಬಲೆ ಕರ್ಣ ಅಂತ ಹೊಗಳಕತ್ತಿದೆ ಅಲ್ಲ, ನನ್ನ ಸಾಮರ್ಥ್ಯಕ್ಕೆ ನಾನು ನೋಡ್ತಾ ಇಲ್ಲಲ್ಲ ಅಂತ. ಅವಾಗ ಪರಮಾತ್ಮಂದ ಆ ಕರ್ಣನ ಸಾಮರ್ಥ್ಯದ ಮುಂದ ಇನ್ನು ಸಾಮರ್ಥ್ಯ ಯಾವುದಿಲ್ಲ, ಹಿಂಗೆ ಹೇಳಿ ತಿಳ್ಕೊಳಲ್ವಾ ಅಂತ ತಿಳ್ಕೊಂಡು ಪರಮಾತ್ಮ ಒಂದು ಉಪಾಯ ಮಾಡಿದ. ಏನು ಅಂದ್ರೆ ಅರ್ಜುನ ರಥದ ಮೇಲೆ ಇರ್ತಕ್ಕಂಥ ವಿಜಯ ಚಿಹ್ನವಾದಂಥ ಹನುಮಂತನ ಧ್ವಜ ಅದನ್ನು ವಿಜಯ ಚಿಹ್ನ ಅಂತಾರದು. ವಿಜಯ ಚಿಹ್ನವಾದಂಥ ಹನುಮಂತನ ಧ್ವಜವನ್ನು ತೆಗೆಸಿದನು ಪರಮಾತ್ಮ. ತಾನು ಕೂಡ ಆ ರಥದಿಂದ ತಳಗಿಳದ, ಇಳಿದು ಯುದ್ಧ ಮಾಡಕ್ಕೆ ಹಚ್ಚಿದ. ಒಂದೇ ಒಂದು ಬಾಣ ಕರ್ಣ ಬಿಟ್ಟಂದ್ರ ಇವ್ ರಥ ಹೆಂಗಾಗಿತ್ತಂತೆ, ಆ ಸುಳಿಗಾಳಿ ಅಂತ ಇರ್ತದೆ ನೋಡಿ, ಬೇಸಿಗೆ ಸುಳಿಗಾಳಿ. ಆ ಸುಳಿಗಾಳ್ಯಾಗ ಒಂದು ರವದಿ ಕಡಿಕಿದ, ಒಂದು ರವದಿ ಸಿಕ್ಕುವಂತ ಸುಳಿಗಾಳ್ಯಾಗ ಅಂದ್ರ ಎಲ್ಲಿಗೆ ಹೋಗ್ತದ್ರ ಅದು? ಎಲ್ಲಿಗೆ ಹೋಗ್ತದ ಗೊತ್ತಿಲ್ಲ, ಕಣ್ಣು ಮರಿಯಾಗಿ ಹೋಗ್ಬಿಡ್ತದ ಅದು. ಹಂಗ ಒಂದೇ ಒಂದು ಬಾಣ ಕರ್ಣ ಬಿಟ್ಟ ಅಂದ್ರ ಅರ್ಜುನ ರಥ ಕುದುರೆಗಳು ಎಲ್ಲ ಸುಳಿಗಾಳಿ ಸಿಕ್ಕೊಂಡು ಹೆಂಗ ಅದ ರವದಿ ಹೋಗಿರ್ತದಲ್ಲ ಹಂಗ ಹೋಗಿರ್ತದ ಕಣ್ಣು ಮರಿಯಾಗಿ. ಅವಾಗ ಪರಮಾತ್ಮ ಮತ್ತೆ ತನ್ನ ಸಂಕಲ್ಪ ಶಕ್ತಿಯಿಂದ ಹೋದಂತ ಆ ರಥ ಅರ್ಜುನನನ್ನು ತಗೊಂಬಂದು ನಿಂದ್ರಿಸಿದ. ಅವಾಗ ಆ ಪರಮಾತ್ಮ ಕೇಳ್ತಾನ ಅರ್ಜುನನಿಗೆ, ಅರ್ಜುನ, ಈಗ ನಾನು ನಿನಗೆ ಬಲೆ ಅಲ್ಲ, ಏನು ಕರ್ಣನಿಗೆ ಬಲೆ ಅಲ್ಲ? ಯಾಕೆ ಅನ್ನಕತ್ತಿದ್ದೆ ಗೊತ್ತದಿಲ್ಲ, ನಾ ಬಲೆ ಕರ್ಣ ಅಂತ ಯಾಕೆ ಹೇಳ್ತಿದ್ದೆ ಅಂದ್ರ, ನಿಂದು ಅವ ಬಾಣ ಪ್ರಯೋಗ ಮಾಡಿದಾಗ ನಿಂದು ಅಲ್ಲೇ ಸ್ವಲ್ಪ ಒಳಗಾಡ್ತದೆ. ಯಾಕ ಅಂದ್ರ ಅದ್ರಾಗ ನಾ ಕುಂತ್ಕೊಂಡಿದ್ದೆ, ಪರಮಾತ್ಮ ಕುಂತನು. ಜಗದ ಒಡೆಯನಾದಂತ ಪರಮಾತ್ಮ 4 ಸಾರಥಿ ಕುಂತ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಮೇಲೆ ಹನುಮಂತನ ಧ್ವಜ ಇತ್ತು, ಹನುಮಂತನ ಶಕ್ತಿ ಇತ್ತು. ಮತ್ತೆ ನಾನು ಕುಂತ್ಕೊಂಡಿನ ತಿಳ್ಕೊಂಡು ಒಂದು ಬಾಣ ಬಿಟ್ಟು ನಾನು ಸುಮ್ಮ ಅಳಿಗಾಡ್ತಿತ್ತು. ಆದ್ರೆ ನೀ ಬಾಣ ಬಿಟ್ರೆ 1 ಕಿಲೋಮೀಟರ್ ಹೋಗೋದೇನು ದೊಡ್ಡ ಮಾತಲ್ಲ ಅದು. ಅದಕ್ಕನೆ ಕರ್ಣನ ಸಾಮರ್ಥ್ಯವನ್ನು ತಿಳ್ಕೊಂಡು ಬಲೆ ಕರ್ಣ ಅಂತಿದ್ದ. ಹೇಳೋದ ಅರ್ಥ ಏನಂದ್ರ, ಅಂತ ಕರ್ಣನ ಸಾಮರ್ಥ್ಯವನ್ನು ತಿಳ್ಕೊಂಡಂತ ಪರಮಾತ್ಮ ಏನ್ ಮಾಡಿದ ಅಂದ್ರೆ, ಹೆಂಗಾರ ಮಾಡಿ ಅವನನ್ನ ಆತ್ಮವಿಶ್ವಾಸ ಕಲಿಬೇಕು. ಬಹಳ ಓಷ್ನ್ಯಾಗದಾನ, ಸೇನಾಧಿಪತಿ ಆಗ್ಯಾನ. ಅವನ ಆತ್ಮವಿಶ್ವಾಸ ಕಲಿಬೇಕು, ಧೈರ್ಯವನ್ನು ಕುಂದಿಸ್ಬೇಕು ಅಂತ ತಿಳ್ಕೊಂಡು ಕುಂತಿಯನ್ನು ಕರ್ಕೊಂಡು ಮಧ್ಯರಾತ್ರಿ ಹೋದ ಕರ್ಣನ ಕುಟೀರಕ್ಕೆ ಪರಮಾತ್ಮ. ಮಧ್ಯಾಹ್ನ 12 ಗಂಟೆಗೆ ಹೋದ. ಎಲ್ಲರೂ ಸ್ತಬ್ಧವಾಗಿ ಯುದ್ಧ ಮಾಡಿ ಹೈರಾಣಾಗಿ ಮಲ್ಕೊಂಡಿದ್ರು. ಕುಂತಿಯನ್ನು ಕರ್ಕೊಂಡು ಪರಮಾತ್ಮ ಸೀದಾ ಕರ್ಣನ ಕುಟೀರಕ್ಕೆ ಹೋದ. ಕರ್ಣ ಎದ್ದು ಇಷ್ಟೊತ್ತಿನಾಗ ನೀವು ಯಾಕೆ ಬಂದಿರಿ? ಏನಿಲ್ಲ, ನಿನಗೊಂದು ಸತ್ಯವನ್ನು ತಿಳಿಸ್ಬೇಕಾಗ್ಯದ, ಒಂದು ಸತ್ಯವನ್ನು ತಿಳಿಸ್ಬೇಕಾಗ್ಯದ. ಏನು ಆ ಸತ್ಯ? ನಾಳೆ ನೀನು ಸೇನಾಧಿಪತಿ ಅಂತ ಘೋಷಣೆ ಮಾಡಿದ್ದಾರ. ಹೌದು, ಸೇನಾಧಿಪತಿ ನಾನೇ ಇದ್ದೀನಿ. ನಾಳೆ ನೀನು ಯಾರ ಜೋಡಿ ಯುದ್ಧ ಮಾಡ್ತೀನಿ ನನಗೆ ಗೊತ್ತದೇನು? ನನ್ನ ವೈರಿ ಜೋಡಿ ಅದ, ಅವ್ನು ಬಹಳ ವೈರತ್ವ ಬೆಳೆಸಿದ್ರೆ ನನ್ನ ವೈರಿ ಜೋಡಿ ನಾವು ಯುದ್ಧ ಮಾಡ್ತೀವಿ. ಯಾರು ವೈರಿ? ಪಾಂಡವರು ವೈರಿಗಳಾಗಿ ಕಾಡ್ತಿದ್ದವ.
ಯಾಕ ಗೊತ್ತಿದ್ದಿಲ್ಲ ಅವನಿಗೆ. ನಮ್ಮ ಸಹೋದರರು ಇದ್ದಾರ, ನಾನೇ ಹಿರಿಯ ಅಣ್ಣ ಇದ್ದೀನಿ, ಅವರೆಲ್ಲ ನನ್ನ ತಮ್ಮಂದಿರಿದ್ದಾರೆ ಅಂತ ಅವ್ನಿಗೆ ಗೊತ್ತೇ ಇಲ್ಲ. ಅವ ಏನು ತಿಳ್ಕೊಂಡಿದ್ದ? ನಮ್ಮ ವೈರಿಗಳಂತ ತಿಳ್ಕೊಂಡಿದ್ದಾವ. ನಮ್ಮ ವೈರಿ ಮತ್ತು ಪಾಂಡವರ ಜೋಡಿ ನಾವು ಯುದ್ಧ ಮಾಡ್ತೀವಿ ನಾಳೆಗೆ ಅಂದ ತಕ್ಷಣನೇ ಅವಾಗ ಪರಮಾತ್ಮ ಹೇಳಿದ, ಈಗ ಯಾರು ಬರ್ತಾನ ಅಂತ ಕೇಳಿದ್ರು ಕುಂತಿ. ಈಗ ಯಾರು ಬರ್ತಾನ ಅಂತಂದು, ತಾಯಾರು ಪಾಂಡವ್ರ ತಾಯಿ ಅದು ಅಂದರು. ಪಂಚ ಪಾಂಡವರು ಅವ್ರ ತಾಯಿ ಅದು, ಅರ್ಜುನ ಧರ್ಮರಾಜ ತಾಯಿ ಅದು. ಅವ್ರ ತಾಯಿ ಆಗ್ತಿಲ್ಲ, ಮೊದಲು ನಿನ್ನ ತಾಯಿ ಇದ್ದಾಳ ಅಂತ ಪರಮಾತ್ಮ. ಅವ್ರ ಆಮ್ಯಾಗ ಅವ್ರ ತಾಯಿಗಳ ಧರ್ಮರಾಜನ ಅರ್ಜುನ ಅವರೆಲ್ಲ ತಾಯಿ ಆಗಕ್ಕಿಂತಲೂ ಮೊದಲು ನಿನ್ನ ತಾಯಿ ಆಗ್ಯಾಳ. ಹಂಗೆ ಹೇಳ್ತಾರೆ, ಹಂಗೆ ಹೇಳ್ತೀರ ಅಂದ್ರೆ ಅದೆಲ್ಲ ವಿವರಣೆ ಹೇಳಿದ್ರು. ಮಂತ್ರ ಅಗಸ್ತ್ಯ ಮಹರ್ಷಿಗಳು ಮಂತ್ರ ಕೊಟ್ಟಿದ್ರು, ಸೂರ್ಯ ಮಂತ್ರ ಕೊಟ್ಟಿದ್ರು. ಯಾವಾಗ ನಿನಗೆ ಕಷ್ಟ ಪ್ರಸಂಗ ಬರ್ತದ ಅವಾಗ ಅದನ್ನ ಮಂತ್ರ ಉಚ್ಚಾರ ಮಾಡೋ ನಿನ್ನ ಫಲ ಇಷ್ಟಾರ್ಥ ಪೂರ್ತಿ ಆಯ್ತು. ಅಂದ್ರೆ ಕುಂತಿಗೆ ಮಕ್ಕಳಾಗ ಯೋಗ ಇರಲ್ಲಂತೆ. ದಿವ್ಯ ದೃಷ್ಟಿಯಿಂದ ನೋಡಿದ್ರು ಋಷಿಗಳು ದುರ್ವಾಸ ಮಹರ್ಷಿಗಳು ದಿವ್ಯ ದೃಷ್ಟಿಯಿಂದ ನೋಡಿದ್ರು. ಆಕೆ ಕುಂತಿಗೆ ಮುಂದೆ ಮಕ್ಕಳಾಗ ಯೋಗ ಇರಂಗಿಲ್ಲ. ಅವಾಗ ಅದನ್ನು ತಿಳ್ಕೊಂಡು ಈ ಮಂತ್ರ ಕೊಡ್ತೀನಿ, ನಿನಗೆ ಈ ಸೂರ್ಯ ಮಂತ್ರವನ್ನು ಕೊಡ್ತೀನಿ. ನಿನಗೆ ಯಾವಾಗ ಕಷ್ಟ ಬರ್ತದ, ನಿನಗೆ ಯಾವುದು ಪಡ್ಕೊಳ್ಳೇಬೇಕು ಅಂತ ಇಚ್ಛೆ ಇರ್ತದಲ್ಲ, ಆ ಸಮಯದೊಳಗ ಈ ಮಂತ್ರವನ್ನು ಪಠನೆ ಮಾಡು, ಅವಾಗ ನಿನಗೆ ನಿನ್ನ ಇಷ್ಟಾರ್ಥ ಸಿದ್ಧಿ ಆಗ್ತದ ಅಂತ ಹೇಳಿದ್ರು. ಅವಾಗ ಕುಂತಿ ಸಣ್ಣ ವಯಸ್ಸಿತ್ತು, ನೋಡೋಣ ಇದ್ರ ಸಿದ್ಧಿ ಹಂಗಾಗ್ತದೆ ತಿಳ್ಕೊಂಡು ಅವಾಗೆ ಮಂತ್ರ ಪಠನೆ ಮಾಡ್ಲತ್ರು. ಸಣ್ಣಕ್ಕಿಂತ ಮದುವೆ ಆಗ್ತಿಂತ ಪೂರ್ವದೊಳಗನೆ ಪರೀಕ್ಷೆ ಮಾಡಿಬಿಟ್ಲ ಮಂತ್ರವನ್ನ. ಹಂಗಾಗಿ ಏನಾಯ್ತು, ಮಗು ಆಯ್ತು ಅಂತ ಅದೆಲ್ಲ ಮುಂದೆ ಕಟ್ಟಿ ಅದು ನೀರಾಗಿ ಬಿಟ್ಟು ಹೋಗಿ ಕರ್ಕೊಂಡು ಹೋಯ್ತು. ಅವಾಗ ಮೀನುಗಾರ ಸಾಕಿದ್ರು, ಅದು ಸಾಕಿ ಬೆಳೆಸಿದ್ರು. ಏನಂತ ತಿಳ್ಕೊಂಡ, ನಾನು ರಾಧೆಯ ಮಗ ಇದ್ದೀನಿ, ಮೀನುಗಾರನ ರಾಧೆಯ ಮಗ ಇದ್ದೀನಿ ಅಂತ ತಿಳ್ಕೊಂಡವ ಕರ್ಣ. ಈಗ ಶ್ರೀಕೃಷ್ಣ ಪರಮಾತ್ಮ ಸತ್ಯವನ್ನು ಹೇಳಕ್ಕೆ ಇದೆಲ್ಲವನ್ನು ಬಿಡಿಸಿ ಹೇಳಿದಾಗ ಅವಾಗ ಕರ್ಣನಿಗೆ ಗೊತ್ತಾಯ್ತು, ನಾನು ರಾಧೆಯ ಮಗ ಅಲ್ಲ, ನಾನು ಕುಂತಿಯ ಮಗ ಇದ್ದೀನಿ ಅಂತ ಗೊತ್ತಾದಾಗ ನಾನು ನಾಳೆ ಯಾರ ಜೋಡಿ ಯುದ್ಧ ಮಾಡಬೇಕು? ಸೊ ನಮ್ಮ ತಮ್ಮಂದ್ರ ಜೋಡಿ ನಾವು ಯುದ್ಧ ಮಾಡಬೇಕಲ್ಲ. ಆದ್ರೂ ಕೂಡ ಯುದ್ಧಕ್ಕೆ ಒಲ್ಲೆನಾಗ ತಯಾರಿಲ್ಲ. ಯಾಕ? ಅವ್ರ ಮನೆಯಾಗ ಉಂಡಾನಲ್ಲ, ಇಷ್ಟು ದಿನ ಬದುಕ್ಯಾನ. ಯಾರು ಕೌರವ್ರ ಮನೆಯಾಗ ಅನ್ನದ್ರೆ ಏನೋ ಒಂದು ಅದಲ್ಲ, ಗೊತ್ತದ ಅವ್ರಿಗೆ. ಇದು ಅಧರ್ಮ ಇದ್ದಂತೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಬೇಕಾದಂತ ಶಾಣ್ಯರದ ಗುರುಗಳಿಗೆ ಗೊತ್ತಿಲ್ಲ, ದ್ರೋಣಾಚಾರ್ಯ ಗೊತ್ತಿದ್ದೀರ ಅಧರ್ಮ ಇದು ಗೊತ್ತಿತ್ತು. ಆದ್ರೂ ಕೂಡ ಯುದ್ಧ ಮಾಡಿದ್ರೆ ಇಲ್ಲೋ? ಯಾಕ? ಅನ್ನೋದ್ ಋಣಕ್ಕಾಗಿ ದ್ರೋಣಾಚಾರ್ಯ ಬರೇ ಅನ್ನೋದ್ ಋಣಕ್ಕಾಗಿ ಅವ್ರ ಮನೆಗೆ ಸಾಯತನ ದುಡ್ದಂಗ ಆಯ್ತದ ಕೆಲಸ, ಬರೇ ಅನ್ನೋದ್ ಋಣಕ್ಕಾಗಿ. ಅಶ್ವತ್ಥಾಮ ಸಣ್ಣ ಕೂಸಿದ್ದಾಗ ಅವನಿಗೆ ತಾಯಿ ತೀರ್ಕೊಂಡು ಹಾಲಿದ್ದಿಲ್ಲ. ಹಾಲಿನ ಸಲುವಾಗಿನೇ ಹುಡುಕಾಡ್ಕೊತ ಬಂದಾಗ ಅಲ್ಲಿ ಇವ್ರು ಪಾಂಡವರು ಗೊತ್ತಾದಾಗ ಇವ್ರನ್ನ ವಿದ್ಯೆಯನ್ನು ಗುರುತಿಸಿ ಏನು ಮಾಡಿದ ಅಂದ್ರೆ ಭೀಷ್ಮಾಚಾರ್ಯ ಅವ್ರ ಮನೆಯೊಳಗೆ ಇಟ್ಕೊಂಡು ಆ ಮಗುವಿಗೆ ಹಾಲು ಕೊಟ್ಟರು, ಅನ್ನ ನೀರು ಇಲ್ಲೇ ಕೊಡ್ತೀವಿ, ನೀವೆಲ್ಲ ವಿದ್ಯೆ ನಮ್ಮ ಮಕ್ಕಳಿಗೆ ಅಷ್ಟೇ ಕಲಿಸ್ಬೇಕು, ಬೇರೆದವರಿಗೆ ಯಾರಿಗೂ ಕೂಡ ಕಲಿಸ್ಬಾರ್ದು ಅಂತ ಇದ್ರ ಸಲುವಾಗಿ ಮಾತು ಕೊಟ್ಟರ ಸಲುವಾಗಿ ಅಧರ್ಮ ಅಂತ ಗೊತ್ತಿದ್ರು ಕೂಡ ಅವ್ರು ಏನು ಮಾಡಬೇಕಾಯ್ತು? ಯುದ್ಧ ಮಾಡಬೇಕಾಯ್ತು. ಹಂಗ ಕರೆಯಾದ ಏನು ಮಾಡೋಕ್ಕಾಗಲ್ಲ. ಅನ್ನೋದ್ರ ಏನ ಅದ, ನನ್ನ ಮ್ಯಾಗ ನಂಬಿಕೆಯಿಂದ ವಿಶ್ವಾಸದಿಂದ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ದುರ್ಯೋಧನ ಜವಾಬ್ದಾರಿ ಕೊಟ್ಟು ಸೇನಾಧಿಪತಿ ಮಾಡಿದ್ದಾನೆ. ನಾಳೆಗೆ ನಾವು ಯುದ್ಧ ಮಾಡಲೇಬೇಕು ಅಂದ್ರೂ ಕೂಡ ಮೊದಲನೇ ವೀರತ, ಶೂರತ, ಶೌರ್ಯ ಏನಿತ್ತು, ದ್ವೇಷ ಏನಿತ್ತು ಪಾಂಡವರ ಮೇಲೆ, ಆ ದ್ವೇಷ ಈಗ ಹುಡ್ತದೆ ನಮ್ಮಲ್ಲಿ. ಈಗೇನಂತ ತಿಳ್ಕೊಂಡನ, ನಾನು ಕುಂತಿಯ ಮಗ ಅಂತ ತಿಳ್ಕೊಂಡ. ಹೇಳೋದ ಅರ್ಥ ಏನ, ಜೋ ಅಭಿಕೃತ ಕೌಂತೆಯ ರಾಧಾ ಪುತ್ರ ಪ್ರತಿದ್ದೆ ಅಂದ್ರ ಅವ ಅಜ್ಞಾನ ದಶದೊಳಗ ನಾ ರಾಧೆ ಮಗ ಅಂತ ತಿಳ್ಕೊಂಡವನು ತಾನೇ. ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗ ನಾ ಕುಂತಿ ಮಗ ಅಂತ ತಿಳ್ಕೊಂಡವನು ಕೂಡ ಹೆಂಗ ಆ ಕರ್ಣ ಇದ್ದಾನಲ್ಲ, ಹಂಗ ಇಲ್ಲಿ ಏನದ ಅಂದ್ರೆ ಕಲ್ಪಿತ ಪುರುಷ ತಾನು ಜೀವ ಅಂತ ತಿಳ್ಕೊಂಡವ ತಾನೇ. ಆನಂತರ ನಾನು ಪರಮಾತ್ಮನ ಸ್ವರೂಪನೇ ಇದ್ದೇನೆ ಅಂತ ತಿಳ್ಕೊಳ್ಳುತ್ತ. ಅದಕ್ಕೆ ಏನು ಹೇಳಲಿ ನಿಜದೋಳು ಆ ಕಲ್ಪಿತನು ತಾ ಕಲ್ಪಿಸುತ್ತ ತನ್ನನು ತಾನೇ ಕಲ್ಪಿಸ್ಯಾನ. ಏನಂತ? ನಾ ಜೀವ ಇದ್ದೀನಂತ ಕಲ್ಪಿಸ್ಕೊಂಡ. ನಾವು ತಾನು ತನ್ನಲ್ಲಿ ನಾ ಜೀವ ಇದ್ದೀನಂತ ಜೀವ ಭಾವವನ್ನು ಕಲ್ಪಿಸ್ಕೊಂಡಿದ್ದ. ತನ್ನನ್ನು ತಾನೇ ತಿಳಿಯುವ ಜಾಣತನದ. ಆಮ್ಯಾಗ ಏನು ಮಾಡ್ತಾನ? ನಾನು ಜೀವ ಅಲ್ಲವೇ ಅಲ್ಲ, ನಾ ಕರ್ತನ ಅಲ್ಲ, ನಾ ಭಕ್ತನ ಅಲ್ಲ, ಪುಣ್ಯ ಪಾಪ ಕರ್ಮ ಮಾಡವನು ಕೂಡ ನಾನು ಮೊದಲು ತಿಳ್ಕೊಂಡಿದ್ದಾವ.
ನಾ ಏನಿದ್ದೀನಿ, ಆ ಪುಣ್ಯ ಪಾಪ ಕರ್ಮವನ್ನು ಮಾಡವನು. ಆ ಪುಣ್ಯ ಪಾಪದ ಕರ್ಮದ ಫಲವನ್ನು ಪರಲೋಕಕ್ಕೆ ಹೋಗಿ ಭೋಗಿಸವು. ಮತ್ತೆ ಯಾವಾಗ ಅಲ್ಲಿ ಪುಣ್ಯ ತೀರ್ತು ಅಂತ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಷಯ ಅಂತ ಮತ್ತೆ ಪುನಃ ಇಹಲೋಕಕ್ಕೆ ಬರೋವನು. ನಾ ಹುಟ್ಟವನು, ನಾ ಸಾಯವನು ಅಂತ ತಿಳ್ಕೊಂಡು ಅನೇಕ ಕಲ್ಪನೆಗಳು ಮಾಡ್ಕೊಂಡಿದ್ದಾವ. ಅದಕ್ಕೆ ಜೀವಭಾವ ಅಂತ ಕರಿತಾರೆ. ಇದಕ್ಕೆ ಕರ್ತೃತ್ವ, ಭೋಕ್ತೃತ್ವ, ಆದಿಕ್ ಜನ್ಮ ಮರಣ. ಅಂದ್ರೆ ಅನ್ಯಗಳ ಅಂತಃಕರಣದ ಧರ್ಮಗಳನ್ನ, ದೇಹಾದಿಗಳ ಧರ್ಮವನ್ನ, ಇಂದ್ರಿಯಗಳ ಧರ್ಮವನ್ನ ತನ್ನ ಮೇಲೆ ತಿಳ್ಕೊಂಡವನು ಜೀವನೇ. ತಿಳ್ಕೊಂಡವ ತಾನೇ ಜೀವನೇ ಅಲ್ಲ. ಅದಕ್ಕೆ ಅವ ಹೇಳಿದ್ರು ಅದಕ್ಕೆ ತನ್ನ ಕಲ್ಪಿಸುತ್ತಾ ತನ್ನನ್ನು ತಾನೇ ತಿಳಿಯುವ. ಆಮ್ಯಾಗೇನದ, ಇವ್ಯಾವು ಕೂಡ ಇವೆಲ್ಲ ಅಂತಃಕರಣದ ಧರ್ಮಗಳದು. ನನ್ನ ಸ್ವರೂಪದಲ್ಲಿ ಯಾವ ಅಲ್ಲವೇ ಅಲ್ಲ. ನಾ ಕರ್ತನ ಅಲ್ಲ, ನಾನು ಪುಣ್ಯ ಪಾಪ ಕರ್ಮ ಮಾಡವನಲ್ಲ. ಪುಣ್ಯ ಪಾಪದ ಫಲ ಸುಖ ದುಃಖವನ್ನು ಭೋಗಿಸೋನು ನಾನಲ್ಲ. ಪರಲೋಕಕ್ಕೆ ಹೋಗವನು ನಾನಲ್ಲ, ಇಹಲೋಕಕ್ಕೆ ಬರೋನು ನಾನಲ್ಲ. ಮತ್ತೆ ಪರಲೋಕಕ್ಕೆ ಹೋಗೋದು ಯಾವುದು? ಸೂಕ್ಷ್ಮ ಶರೀರ ಹೋಗ್ತದೆ. ಯಾಕ? ಕರ್ಮ ಮಾಡಿದ್ದೆ ಯಾರು? ಆ ಸೂಕ್ಷ್ಮ ಶರೀರನೇ ಕರ್ಮ ಮಾಡ್ಯದ. ಮನಸ್ಸೇ ಕರ್ಮ ಮಾಡ್ಯದ. ಆ ಕರ್ಮದ ಫಲ ಉಣ್ಣೋದು ಮನಸ್ಸೇ ಅದ. ಪರಲೋಕಕ್ಕೆ ಹೋಗೋದು ಮನಸ್ಸೇ ಅದ. ಇಹಲೋಕಕ್ಕೆ ಬರೋದು ಮನಸ್ಸೇ ಅದ. ಅದಕ್ಕೆ ಹೇಳಿದವರು ತಾನೇ ತಿಳಿಯುವ ಜಾಣತನದ ಅಗ್ಗಳಿಕೆ ನಿಜ ಗುಣದ. ಹಂಗೆ ಇದು ತನ್ನ ತಾನು ಇಲ್ಲದ ಕಲ್ಪನೆಯನ್ನು ಮಾಡಿ ಪುನಃ ಅವು ಯಾವೂ ನನ್ನಲ್ಲಿಲ್ಲ, ನನ್ನ ನಿಜ ಸ್ವರೂಪದೊಳಗೆ ಯಾವೂ ಇಲ್ಲ ಅಂತ ಕೊಡ್ತಕ್ಕಂಥ ಈ ಜಾಣತನದ ರೀತಿಯನ್ನ ನಿಜಗುಣ ಶಿವಯೋಗಿಗಳು ಹೇಳಿದರು. ಇದೇ ಮಾತನ್ನ ಸಿದ್ಧಾರೂಢರು ಶಿವಪುತ್ರ ಮಹಾಸ್ವಾಮಿಗಳಿಗೆ ಹೇಳಿದರು ಅಂತ ಹೇಳಿ. 22ನೇದು, ಬಿಡದೆ ಕೇಳಿ ಈ ಭೂತ ಧರ್ಮಗಳ ಅಜಡವಾತ್ಮನಿಗಿಲ್ಲವೆಂಬುದ ಸೊಡರು ಕತ್ತಲೆಗಳಿಗೆ ಎಂಟದ ಗಗನದಂದದಲ್ಲಿ ಜಡವು ನೆಲ ಜಲ ತೇಜ ಮತ್ತದ ಒಡನೆ ಗಾಳಿಯು ಗಗನ ಧರ್ಮವದ ಅಜಡವಾತ್ಮನ ಎಂತು ಕೆಡಿಪವೆಂದನ ಮುನಿಪ. ಎಷ್ಟು ಚಂದ. ಬಿಡದೆ ಕೇಳಿ ಭೂತ ಧರ್ಮಗಳ ಅಜಡವಾತ್ಮನಿಗಿಲ್ಲವೆಂಬುದ ಹೇಳಿದ. ಅಂದ್ರ 5 ಪಂಚಮಹಾಭೂತಗಳು ಯಾವ್ಯಾವು? ಆಕಾಶ, ವಾಯು, ಜಲ, ಅಗ್ನಿ, ತೇಜ, 5 ಭೂತಗಳು. ಅದಕ್ಕೆ ಅಂತಾರೆ ಕೇಳಿ ಭೂತ ಧರ್ಮಗಳು ಅಜಡವಾತ್ಮನಿಗಿಲ್ಲವೆಂಬುದು. ಇವು ಭೂತಗಳೇನದಾವ ಅಂದ್ರೆ ಜಡವಾದಂಥ ಭೂತಗಳು. ಜಡ ಅಂದ್ರೆ ಯಾವುದಕ್ಕ ತನ್ನ ಅರಿವುನೂ ಇಲ್ಲ, ಮತ್ತೊಂದರ ಅರಿವುನೂ ಇಲ್ಲ ಅಂತ ವಸ್ತುವಿಗೆ ಏನಂತೀವಿ ನಾವು? ಜಡ. ಇದು ಆಕಾಶ ತಗೊಳ್ಳಿ, ಬೈಲದ. ಇದು ಕರುವದ. ನಾನು ಇಷ್ಟು ಮಂದಿಗೆ ಆಶ್ರಯ ಕೊಟ್ಟೀನಿ, ನನ್ನ ಆಶ್ರಯದೊಳಗೆ ಇವರೆಲ್ಲರೂ ಜೀವನ ಮಾಡಕತ್ತಾರ, ನನ್ನಲ್ಲಿನೇ ಹೋಗ್ತಾರ, ನನ್ನಲ್ಲೇ ಬರ್ತಾರ, ನನ್ನಲ್ಲೇ ಹುಟ್ಟ್ಯಾರ, ನನ್ನಲ್ಲೇ ಸಾಯ್ತಾರ. ಏನಾರ ಅನುವಾದೇನದು ಅಂದ್ರೆ ಏನದ? ಅರ್ಥ ಏನಾಯ್ತು? ಜಡ. ತನ್ನ ಅರಿವು ನಾನು ಆಕಾಶ ಇದ್ದೀನಂತಾರ ಅದಕ್ಕೆ ಎಲ್ಲ ತಿಳಿಯಾರ ನಾವೇ, ಅದಕ್ಕೆ ಆಕಾಶ ಅಂತವ್ರು ನಾವೇ. ಜಡ ಅದದು. ಇದ್ರಂಗ ಗಾಳಿ ಜಡನೇ ಅದು. ನನ್ನಿಂದ ಇವು ಜೀವರಾಶಿಗಳು ಬದುಕ್ಯವ. ನಾವೊಂದು 5 ನಿಮಿಷ ಕಟ್ಟಾದ್ನೆ ಅಂದ್ರೆ ಇವರೆಲ್ಲ ಕುಂತಲ್ಲೇ ಕುಂದಿರ್ತಾರಂತ ಅನ್ನೋದು ಗೊತ್ತದೆ ಇಲ್ಲ. ಅದನ್ನು ಕೂಡ ಜಡ ಅಲ್ಲಿ. ಮತ್ತೆ ಹರಿದಾಡ್ತದಲ್ಲ ಜಡ ಅಂತ ಹೆಂಗಂತೇಳಿ ಭಾಷೆ ಗೊತ್ತ. ಗಾಳಿ ಹರಿದಾಡ್ತದಿಲ್ಲ, ಗಾಳಿ ಹರಿದಾಡ್ತದಲ್ಲ, ಮತ್ತೆ ಜಡ ಅಂತ ಹೆಂಗಂತೆ? ಹರಿದಾಡ್ತದಲ್ಲ ಚೇತನ ಅಲ್ಲ. ಹರಿದಾಡೋದಕ್ಕೆ ಚೇತನಕ್ಕೆ ಬರೋದಿಲ್ಲ. ಜಡ ಅಂದ್ರೆ ಅರ್ಥ ಏನ್ ಮಾಡಿವಿ? ಯಾವುದಕ್ಕೆ ತನ್ನ ಅರಿವಿಲ್ಲ, ಇನ್ನೊಂದರ ಅರಿವಿಲ್ಲ, ಅದಕ್ಕೆ ಜಡ ಅಂತೀವಿ. ಇಲ್ಲಿಂದ ಹೋಗ್ತದ, ಬೇರೆ ಸ್ಥಳಕ್ಕೆ ಹೋಗ್ತದ, ಅಲ್ಲಿಂದ ಅಲ್ಲಿ ಬರ್ತದ, ಅದಕ್ಕೆ ನಾವು ಚೇತನಕ್ಕೆ ಬರುವುದಿಲ್ಲ. ಅರಿವಿಲ್ಲದಕ್ಕೆ ನಾವು ಜಡ ಅಂತೀವಿ. ಅದು ಕ್ರಿಯೆ ಅಷ್ಟೇ. ಅದಕ್ಕೆ ಗಾಳಿ ಅಂದ್ರೆ ಟೋಟಲಿ ಪಂಚ ಮಹಾಭೂತಗಳು ಏನದವು? ಜಡ. ಆದ್ರೆ ಆತ್ಮ ಹೆಂಗದನ? ಅಜಡನು. ಆತ್ಮ ಹೆಂಗದನ? ಅಜಡ ಅದ. ಅಂದ್ರೆ ಅಜಡ ಅಂದ್ರೆ ಏನು? ಚೇತನ ರೂಪ ಇದ್ದಾನ ಅಂದ್ರ ಜ್ಞಾನ ಸ್ವರೂಪ ಇದ್ದಾನ. ಚೇತನ ಅಂದ್ರೆ ಏನು? ಜ್ಞಾನ ರೂಪವು ಅಂತ ಹೇಳಿಲ್ಲ. ಯಾವುದು ಜ್ಞಾನ ಸ್ವರೂಪ ಅದ. ಎಲ್ಲ ಜಡವಾದಂಥ ಪದಾರ್ಥಗಳನ್ನು ತಿಳಿತದ. ಆ ತಿಳಿತಕ್ಕಂಥದಕ್ಕೆ ಮತ್ತೆ ತಿಳಿತಕ್ಕಂಥ ವಸ್ತು ಯಾವ ಇಲ್ಲವೇ ಇಲ್ಲ. ಅಂಥದ್ದು ಆತ್ಮ ಇರುತ್ತದೆ. ಆತ್ಮ ಅದಕ್ಕೆ ಅವರಂತ ಅದಕ್ಕೆ ಅಜಡ ಆತ್ಮ. ಜಡವಾದಂಥ ಪಂಚ ಮಹಾಭೂತಗಳು, ಭೂತ ಮತ್ತು ಭೂತಗಳ ಧರ್ಮವು ಅಜಡವಾತ್ಮನಿಗಿಲ್ಲವೆಂಬುದ. ಅಜಡ ಆತ್ಮನಿಗೆ ಯಾವ ಸಂಬಂಧ ಇಲ್ಲವೇ ಇಲ್ಲ.
ಹೆಂಗಂದ್ರ ಅದಕ್ಕೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಯಚೈನಂ ಕ್ಲೇದಯತ್ಯಾಪೋ ನ ಶೋಷಯತಿ ಮಾರುತಃ ಹೇಳಿದ್ರು ಅವರು ಭಗವದ್ಗೀತೆ ಒಳಗೆ. ಇವೆ ಯಾವ ಶಸ್ತ್ರಾಸ್ತ್ರಗಳು ಕೂಡ ಆತ್ಮನನ್ನ ನೈನಂ ಚಿಂದಂತಿ ಶಸ್ತ್ರಾಣಿ ಕಡೆಯಕ ಸಾಧ್ಯನೇ ಇಲ್ಲ. ನೈನಂ ದಹತಿ ಪಾವಕ, ಪಾವಕ ಅಗ್ನಿ, ಬೆಂಕಿ, ಬೆಂಕಿ ಆತ್ಮನನ್ನು ಸುಡ್ತದೇನು? ಸೀಮೆಣ್ಣೆ ಹಾಕೊಂಡು ಬೆಂಕಿ ಹಚ್ಚಿಬಿಟ್ರೆ ಸುಟ್ಟೋಗ್ತದಿಲ್ಲ? ಸುಟ್ಕೊಂಡಾರ ನೋಡ್ರಿ ಇಲ್ಲ, ಬೆಂಕಿ ಸೀಮೆಣ್ಣೆ ಹಾಕೊಂಡು ಸುಟ್ಕೊಂತಾರಲ್ಲ, ಆತ್ಮಹತ್ಯೆ ಮಾಡ್ಕೊಂತಾರಲ್ಲ, ಮತ್ತೆ ಆತ್ಮ ಸುಟ್ಟದ ಇಲ್ಲ? ಸುಟ್ಟಿಲ್ಲ. ಏನ್ ಸುಟ್ಟ? ನಾವು ಸೀಮೆಣ್ಣೆ ಹಾಕೊಂಡು ಎದಕ್ಕ? ದೇಹಕ್ಕ. ಬೆಂಕಿ ಹಚ್ಚಿ ಅನ್ನೋದು ಎದಕ್ಕ? ದೇಹಕ್ಕ. ಈ ದೇಹ ಸುಡುವಾಗ ಇದು ಬಹಳ ಸುಟ್ಟು ಅಂದ್ರೆ ಅದು ಪಟ್ಟಣ ನನಗೆ ಹತ್ತದ ಬಾ ತಿಳ್ಕೊಂಡು ಆರಿಬಿಡ್ತದೆ ಪಟ್ಟಣ. ಅಂದ್ರೆ ಏನೋ ಬಿಟ್ಟು ಬಿಡ್ತದೆ, ದೇಹವನ್ನೇ ಬಿಟ್ಟು ಬಿಡ್ತದ ಅಂತ. ಒಳಗಿರ್ತಕ್ಕಂಥ ಜೀವಾತ್ಮ ಏನ್ ಮಾಡ್ತದ, ಇದು ಬಹಳ ಸುಟ್ಟಕತ್ತು, ಇದಕ್ಕೆ ಆಶ್ರಯ ಅದಕ್ಕೆ ಸಿಗ್ಲಿಲ್ಲ ಅಂದ್ರೆ ಏನಾಗ್ತದ, ಇದನ್ನ ಸೂಕ್ಷ್ಮ ಶರೀರ ಬಿಟ್ಟು ಬಿಡ್ತದೆ. ಸೂಕ್ಷ್ಮ ಶರೀರಕ್ಕೆ ಸುಡಂಗಿಲ್ಲ ಬೆಂಕಿ, ಆತ್ಮನಿಗೆ ಎಲ್ಲಿದೆ ಸುಡ್ತದೆ? ಸೂಕ್ಷ್ಮ ಶರೀರಕ್ಕೆ ಬೆಂಕಿ ಸುಡ್ತದೆ? ಸೂಕ್ಷ್ಮ ಶರೀರಕ್ಕೆ ಬೆಂಕಿ ಸುಡಂಗಿಲ್ಲ ಅಂದ ಮೇಲೆ ಆತ್ಮನಿಗೆ ಎಲ್ಲಿ ಸಂಬಂಧದ ಬೆಂಕಿ? ಅದಕ್ಕೆ ಅಂತಾರೆ ಬೆಂಕಿಯ ಧರ್ಮ ಸುಡುವತನ. ಬೆಂಕಿಯ ಧರ್ಮ ಏನದ? ಸುಡುವತನದ. ಅದಕ್ಕೆ ಆ ಸುಡುವತನ ಧರ್ಮ ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ. ಅದು ಜಡವಾದಂತ ದೇಹಕ್ಕೆ ಸುಡ್ತದ, ಸ್ಥೂಲ ದೇಹಕ್ಕೆ ಸುಡ್ತದ ವಿನ ಒಳಗಿರ್ತಕ್ಕಂಥ ಆತ್ಮನಿಗೆ, ಸೂಕ್ಷ್ಮ ದೇಹಕ್ಕನೇ ಸುಡುವುದಿಲ್ಲ ಅಂದ ಮೇಲೆ ಒಳಗಿರ್ತಕ್ಕಂಥ ಆತ್ಮನಿಗೆ ಸುಡಕ ಸಾಧ್ಯನೇ ಇಲ್ಲ. ಅದಕ್ಕೆ ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಯಚೈನಂ ಕ್ಲೇದಯತ್ಯಾಪೋ. ನೀರು ಆತ್ಮನನ್ನು ತೋರಿಸುವುದಿಲ್ಲ. ತೋರಿಸ್ತದ? ಎಂತದ ಆತ್ಮ? ನೀರ ಬಿದ್ದು ಸತ್ರ ಅಂದ್ರ ಕಳೆಯದ ಯಾವ್ದು ಕಳಿತದ? ದೇಹ ಕಳಿತದ. ಆತ್ಮ ಏನಾದ್ರು ಕಳಿತದೆ ಅಂದ್ರೆ ಯಾವಾಗ ದೇಹ ಕಳಿತದ? ಆತ್ಮ ಬಿಟ್ಟು ಹೋದ್ಮೇಲೆ ಇದಕ್ಕೆ ನಾಶ ಅದಲ್ಲ. ಅದಕ್ಕೆ ಅವ್ರಂತಾರ ಈ ನೀರು ಆತ್ಮನನ್ನು ತೋರಿಸುವುದಿಲ್ಲ, ಗಾಳಿ ಆತ್ಮನನ್ನು ಒಣಗಿಸೋದಿಲ್ಲ. ನಾವು ಬಟ್ಟೆ ತೋರಿಸಿ ಹಾರಾಕಿದ್ವಿ ಅಂದ್ರ ಗಾಳಿ, ಅದು ಗಾಳಿಗೆ ಹಾರ್ತದಿಲ್ಲ, ಗಾಳಿಗೆ ಹಾರ್ತದ. ಹಂಗ ಆತ್ಮನಿಗೆ ಗಾಳಿ ಆರಿಸ್ತದೇನು? ಆರಿಸುವುದೇನೆ ಇಲ್ಲ. ಅದಕ್ಕೆ ಅವರಂತರ ಜಡವಾದಂಥ ಭೂತ ಮತ್ತು ಭೂತಗಳ ಧರ್ಮವು ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ. ಯಾಕ? ಅಜಡ ಆತ್ಮನಿಗೆ, ಅಜಡ ಆತ್ಮನಿಗಿಲ್ಲವೆಂಬುದನ್ನು ಸೊಡರು ಕತ್ತಲೆಗಳಿಗೆ ಅಂಟದ ಗಗನದಂಧದಲ್ಲಿ ಉದಾಹರಣೆ ಕೊಡ್ತಾರ ಅವರು. ಹೆಂಗ? ಗಗನ ಅಂದ್ರೆ ಆಕಾಶ, ಈ ಬೈಲು ಆಕಾಶದ. ಈಗ ನೋಡ್ರಿ ರಾತ್ರಿ ಕತ್ಲೆ ಇರ್ತದ, ಮುಂಜಾನೆ ಸೂರ್ಯನ ಬೆಳಕಿರ್ತದ, ಕತ್ಲೆ ಇರ್ತದ. ಅಂದ್ರೆ ಆಕಾಶ ಕರಗಾಯ್ತು ಏನು ಬೆಳಕಾಯ್ತು? ಒಂದ್ ವೇಳೆ ಆಕಾಶ ಬೆಳಕಿನ ಸ್ವರೂಪನೇ ಇತ್ತಂತ ತಿಳ್ಕೊಂಡು ಕತ್ಲೆ ಇರ್ತೈತೇನು? ಇಲ್ಲ. ಒಂದ್ ವೇಳೆ ಆಕಾಶ ಕರಗ ಇತ್ತು, ಕತ್ಲ ರೂಪನೇ ಇತ್ತು ಅಂದ್ರೆ ಬೆಳಕಿಂದ ಏನಾದ್ರು ಕೆಲಸ ಇರ್ತೈತೇನ ಅಲ್ಲಿ? ಇಲ್ಲವಿಲ್ಲ. ಹೆಂಗ ಆಕಾಶದೊಳಗ ಕತ್ತಲೂ ಆಗ್ತದ, ಬೆಳಕುನು ಆಗ್ತದ. ಆಕಾಶಕ್ಕೆ ಕತ್ತಲೂ ಸಂಬಂಧ ಇಲ್ಲ, ಮತ್ತೆ ಬೆಳಕಿಂದೂ ಕೂಡ ಸಂಬಂಧ ಇಲ್ಲವೇ ಇಲ್ಲ. ನೀವೆಷ್ಟೇ ಯಾಕೆ ಬೆಂಕಿ ಹಚ್ಚಿ, ಎಷ್ಟು ಯಾಕೆ ಹೊಗೆ ಮಾಡಿ, ಎಷ್ಟು ಹೊಗೆ ಮಾಡಿದ್ರು ಕೂಡ ಆಕಾಶ ಕರಗಾಗ್ಯದೇನು? ಯಾವುದು ಕೆಟ್ಟದ? ನಾವು ಈಗೆಲ್ಲ ಇಂಗಾಲ ಡೈಆಕ್ಸೈಡ್ ಕಂಪ್ನಿಗಳು ಮಾಡಿವಿ, ಗಾಡಿ ಡೀಸೆಲ್ ಪೆಟ್ರೋಲ್ ಸುಡ್ತೀವಲ್ಲ, ಮಲಿನ ಆಗಿದ್ದು ಯಾವುದು? ಮಲಿನ ಆಗಿದ್ದು ವಾಯು, ಗಾಳಿ ಮಲಿನ ಆಗ್ಯದ. ಆದ್ರ ಆಕಾಶ ಏನಾರ ಮಲಿನ ಆಗ್ಯದೇನು? ಆಕಾಶ ಎಂದೂ ಕೂಡ ಮಲಿನ ಆಗೋದೇನಿಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟಾರ, ಆಕಾಶದ ಉದಾಹರಣೆ ಕೊಟ್ಟಾರ. ಏನಂದ್ರೆ ಬೆಳಕೆ ಇರಲಿ ಕತ್ಲೆ ಇರಲಿ, ಬೆಳಕಿಗೂ ಸಂಬಂಧ ಇಲ್ಲ, ಕತ್ಲೆಗೂ ಕೂಡ ಆಕಾಶ ಹೆಂಗ ಸಂಬಂಧ ಇಲ್ಲವೋ ಅದರಂತೆ ಜಡವು ನೆಲ, ಜಲ, ತೇಜ ಮತ್ತದರೊಡನೆ ಗಾಳಿಯು ಗಗನ ಧರ್ಮವಾದ ಅಜಡವ ಆತ್ಮನ ಎಂತು ಕೆಡಿಪೋ ಎಂದನ ಮುನಿಪ. ಜಡವಾದಂತ ನೆಲ ಅಂದ್ರೆ ಭೂಮಿ, ನೆಲ ಜಡವಾದಂತ ನೆಲ ಅಂದ್ರೆ ಭೂಮಿ, ನೀರು, ಆಕಾಶ ಮತ್ತು ಗಾಳಿ ಮತ್ತು ಗಗನ, ಇವುಗಳ ಧರ್ಮ ಜಡವಾದಂಥ ಪಂಚಮಹಾಭೂತಗಳ ಧರ್ಮಗಳು ಅಜಡವ ಆತ್ಮನಿಗೆ ಎಂತು ಕೆಡಿಪವು. ಆತ್ಮ ಹೆಂಗದನ? ಅಜಡ ಅದನ. ಅಜಡವಾದ ಆತ್ಮನಿಗೆ ಎಂತು ಕಡಿಪವು, ಹೆಂಗ ನಾಶ ಮಾಡಕ್ ಸಾಧ್ಯ ಅದ, ಹೆಂಗ ಸಂಬಂಧ ಆಗಕ್ಕ ಸಾಧ್ಯ ಅದ ಎಂದೂ ಕೂಡ ಆತ್ಮನಿಗೂ ಮತ್ತು ಜಡವಾದಂಥ ಪಂಚಮಹಾಭೂತಕ್ಕೂ ಸಂಬಂಧ ಇಲ್ಲವೇ ಇಲ್ಲ, ಕೆಡಿಸಕ್ಕ ಸಾಧ್ಯನೇ ಇಲ್ಲ.
ಪ್ರಾಣಗಳಿಗವ ಪ್ರಾಣನಾಗಿ ಆಗಿರಲ್ ಏನು ಮಾಡಿತು ಪ್ರಾಣ ಪಂಚಕ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನವೆಂತೆಂಬ ಜಾಣೆ ಕೇಳು ಈ ಜಡಗಳು ಆತ್ಮನಿಗೇನು ಮಾಡಲು ಸಾಧ್ಯವಿಲ್ಲವು ನೀನು ತಿಳಿ ಜಡ ಪ್ರಾಣ ಧರ್ಮ ಆತ್ಮನಿಗೆ ಇಲ್ಲೆಂದು. ಎಷ್ಟು ಚಂದ ಹೇಳ್ತಾನೆ. ಪ್ರಾಣಗಳಿಗವ ಆಗಿರಲ್ ಏನು ಮಾಡಿತು ಪ್ರಾಣ ಪಂಚಕ ಪ್ರಾಣಕ್ಕನೇ ಪ್ರಾಣ ಆಗ್ಯಾನ. ಆ ಪ್ರಾಣಕ್ಕ ಪ್ರಾಣ ಆದ್ಮೇಲೆ ಈ ಪ್ರಾಣ ಪಂಚಕಗಳು ಆತ್ಮನಿಗೇನು ಮಾಡಕ್ಕೆ ಸಾಧ್ಯ ಅದವು ಅಂತಾರ. ಅದಕ್ಕೆ ಹೇಳಿದ್ರು ಅವರು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತ ಪಂಚಪ್ರಾಣಗಳು ಹೇಳ್ಕೊಂಡ್ಬಂದಿದ್ದಾರೆ. ಆ ಪಂಚಪ್ರಾಣಕ್ಕನೇ ಪ್ರಾಣ. ಅದಕ್ಕೆ ಪ್ರಾಣಗಳು ಏನು ಆಶ್ರಯ ಮಾಡಿಕೊಂಡವು? ಆತ್ಮನನ್ನು ಆಶ್ರಯ ಮಾಡಿಕೊಂಡು ಪ್ರಾಣಗಳು ವರ್ತಿಸ್ತಾವ. ಇದು ದೇಹದೊಳಗ 24 ಗಂಟೆ ಕೆಲಸ ಮಾಡ್ತಾವ. ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ 24 ಗಂಟೆ ಈ ದೇಹದೊಳಗೆ ಕೆಲಸ ಮಾಡ್ತಾವ. ಒಂದು ವೇಳೆ ನಮ್ಗೆ ರೆಸ್ಟ್ ಬೇಕು ಅಂತಂದು ನಾವು ಹೆಂಗ ರೆಸ್ಟ್ ಮಾಡ್ತೀವಲ್ಲ, ಆರಾಮಾಗಿ ಊಟ ಮಾಡಿ ಮಕ್ಕೊತೀವಲ್ಲ, ಹಂಗ ಇವು 5ರೊಳಗ ಯಾವ್ದಾರ ಒಂದು ನನಗೊಂದಿಟ್ಟು ರೆಸ್ಟ್ ಬೇಕು ಅಂತ ಸುಟ್ಟಿ ಹಾಕಿದ್ವು ಅಂದ್ರೆ ಕೆಲಸೇವ ಪ್ರಾಣ ಅದ. ನಾನು ಹುಟ್ಟಿದ ನೋಡ್ರಿ, ಯಾರ್ಯಾರು ಎಷ್ಟೆಷ್ಟು ವರ್ಷ ಯಾವಾಗ ನಾವು ಜನ್ಮ ಆಗ್ಯದ ಅವತ್ತೇ ಪ್ರಾಣ ಸಂಚಾರ ನಡೆದ. ಪ್ರಾಣ ಸಂಚಾರ ಅವತ್ತೇ ನಡೆದ. ಅವತ್ತಿನಿಂದ ಇವತ್ತಿನ ಪರ್ಯಂತರವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷ ಆಗ್ಯದ ನೋಡಿ, ಇಷ್ಟು ವರ್ಷದ ಪರ್ಯಂತರವಾಗಿ ದಿನದ 24 ಗಂಟೆನೂ 1 ಸೆಕೆಂಡನ್ನು ಕೂಡ ಸುಮ್ಮಿರಂಗಿಲ್ಲ. ಏನು ನಿಂತದ ಯಾವಾಗ 1 ಸೆಕೆಂಡ್? ನೀವು ನೋಡಿ ಪ್ರಾಣಾಯಾಮ ಮಾಡ್ತಿರ್ತಾರಲ್ಲ, ರೇಚಕ ಕುಂಭಕ ಅಂತ ಪೂರಕ ರೇಚಕ ಕುಂಭಕ ಪ್ರಾಣಾಯಾಮ ಮಾಡುವ ಮೆಲ್ಲ ಕೇಳ್ಕೊಂತಾರ. ಮೆಲ್ಲಕ್ಕೆ ಬಿಡ್ಬೇಕಾಗಿರ್ತದೆ, ಪಸ್ಕನ ಹೋಗ್ಬಿಡ್ತದೆ. ಮೊದಲು ಪ್ರಾರಂಭ ಅಭ್ಯಾಸ ಮಾಡುವಾಗ ತಗೊಳ್ಳೋದೇನು ನಿಧಾನಕ್ಕೆ ತಗೊಳ್ತಾನೆ, ಇಲ್ಲ ಅಂತ ಇಲ್ಲ. ಅಲ್ಲಿ ಕುಂಭಕ ಮಾಡ್ತಾನೆ, ಒಂದು ಸ್ವಲ್ಪ ನಿಂದ್ರಿಸ್ತಾನ, ಮತ್ತೆ ಬಿಡ್ಬೇಕಲ್ಲ. ಬಿಡುವಾಗ ಅದು ಎಷ್ಟು ತಗೊಂಡ ನೋಡ್ರಿ, ಒಂದು 30 ಸೆಕೆಂಡ್ ತಗೊಂಡನಂದ್ರೆ ಒಂದು 60 ಸೆಕೆಂಡ್ ನಿಂದ್ರಿಸ್ಬೇಕಾಗ್ತದ. ಮತ್ತೆ 60 ಸೆಕೆಂಡು ಮತ್ತೆ 30 ಸೆಕೆಂಡ್ 90 ಸೆಕೆಂಡು ಬಿಡ್ಬೇಕಾಗ್ತದ. ಅದು ನೇಮದ. ಅದು ಎಷ್ಟು ನಿಮಿಷ ನೀವು ತಗೊಂಡಿದ್ದಿ ಅದ್ರ ಡಬಲ್ ನಿಮಿಷ ನಿಂದ್ರಿಸ್ಬೇಕು, ಅದ್ರ ಡಬಲ್ ಬಿಡ್ಬೇಕಾಗ್ತದೆ. ಹಂಗೆ ಅದು ವಿಧಿ ಅದ. ಹಂಗ ತಗೊಳ್ಳೋದೇನೋ ತಗೊಂತ ನಿಧಾನವಾಗಿ, ನಿಂದ್ರಿಸೋದೇನೋ ನಿಂದ್ರಿಸ್ತಾನ, ಬಿಡ್ಬೇಕಲ್ಲ ಫಸ್ಟನ ಹೋಗ್ಬಿಡ್ತದ. ಅದು ಅಲ್ಲಿ ಪ್ರಾಣಾಯಾಮ ತಪ್ಪತದೇ ಇಲ್ಲ. ಅದಕ್ಕೆ ಅವ್ರಂತಾರ ಇದು ಇಷ್ಟು ವರ್ಷ 24 ಗಂಟೆ ಕೆಲಸ ಮಾಡ್ತದ, ಒಂದು ಸಲ ಒಂದು 5 ನಿಮಿಷ ನಂಗೆ ರೆಸ್ಟ್ ಕೊಡ್ರಿ ಅಂತ ಕೇಳಿದಂದ್ರೆ ಇದು ಒಂದೇ ಇಲ್ಲ, ಇವು 5 ಅದಾವಲ್ಲ. ಇದು ನಮ್ಗೆ ಇದಷ್ಟೇ ನಮ್ಗೆ ಗೋಚರ ಆಗ್ತದೆ, ಅಷ್ಟೇ ಗೊತ್ತದ. ಇದ್ರಷ್ಟೇ ನಮ್ಗೆ ಮಹತ್ವ ಗೊತ್ತದ. ಇದಕ್ಕಿನ ಒಳಗಿನ ಮಹತ್ವ ಇನ್ನೂ ಅದಾವಲ್ಲ, ಅಪಾನ ಸಮಾನ ಉದಾನ ವ್ಯಾನ, ಅವು ಬಹಳ ದೊಡ್ಡ ಕೆಲಸ ಮಾಡ್ತಾವ. ಅವನು ಕೂಡ 24 ಗಂಟೆ ಕೆಲಸ ಮಾಡ್ತಾವ ದೇಹದೊಳಗ. ನಾವು ಮಲ್ಕೊಂಡ್ರು ಕೂಡ ಅವು ಕೆಲಸ ನಿರಂತರವಾಗಿ ನಡೆದಿರ್ತದ. ಅದಕ್ಕೆ ಊಟ ಮಾಡಿ 4 ರೊಟ್ಟಿ ಉಂಡು ಮಕ್ಕೊಂಡ್ರು ಕೂಡ ಮುಂಜಾನೆ ಅದು ಯಾರು ಅನಿಸಿದ್ರು? ಯಾರು ಬೀಸಕ್ಕಲ್ಲಿ ಬೀಸಿದ್ರಿ ಹೇಳಿ? ಬೀಸಕ್ಕಲ್ಲಿ ಯಾರು ಬೀಸಲ್ಲ ಅಲ್ಲಿ, ನಾವರ ಮಲ್ಕೊಂಡ್ರಿ. ಯಾರು ಕೆಲಸ ಮಾಡಿ ಕರೆಕ್ಟ್ ಹೆಂಗ? ಅದು ಕರೆಕ್ಟ್ ಹೆಂಗ? ಎನರ್ಜಿ ಬಂತೆ ಹೆಂಗ? ಅದಕ್ಕೆ ಅವ್ರಂತಾರ ದಿನದ 24 ಗಂಟೆ ಕೆಲಸ ಮಾಡ್ತಾವ. ಅಪಾನ ಸಮಾನ ಉದಾನ ವ್ಯಾನ್ ಅಂತಂದು ಹೇಳಿ ಪಂಚ ಪ್ರಾಣಗಳು ಕೆಲಸ ಮಾಡ್ತವೆ ದೇಹದೊಳಗ. ಆದ್ರೆ ಇವುಗಳ ಧರ್ಮ ಇವು ಆತ್ಮನಿಗೆ ಏನಾರ ಘಾತ ಮಾಡಕ್ಕೆ ಸಾಧ್ಯ ಅದ ಏನಂದ್ರೆ ಸಾಧ್ಯನಿಲ್ಲ. ಅದಕ್ಕೆ ಯಾಕ? ಪ್ರಾಣಕ್ಕ ಪ್ರಾಣನಾದಂಥವನು, ಪ್ರಾಣಕ್ಕ ಆಶ್ರಯದಾತನಾದನು. ಯಾರ ಶಕ್ತಿಯನ್ನು ತೆಗೆದುಕೊಂಡು ಯಾರ ಆಧಾರ ಮೇಲೆ ಈ ಪಂಚ ಪ್ರಾಣಗಳು ಯಾಕ ಜಡದವು, ಸ್ವಭಾವತ ಜಡದವು. ಇವುಗಳ ವ್ಯವಹಾರ ಆಗ್ಬೇಕಾಗಿತ್ತಂದ್ರೆ ಒಳಗ ಆತ್ಮಚೇತನ ಅದ ಅಂತ ತಿಳ್ಕೊಂಡು ಇವುಗಳ ವ್ಯವಹಾರ ಆಗ್ತದ. ಒಂದು ವೇಳೆ ಆತ್ಮಚೇತನ ಇಲ್ಲ ಅಂದ್ರೆ ಇವುಗಳ ವ್ಯವಹಾರ ಆಗಕ್ಕ ಸಾಧ್ಯನಿಲ್ಲ. ಅದಕ್ಕೆ ಪ್ರಾಣಗಳಿಗೆ ಅವ ಪ್ರಾಣನ